श्रील गुरुदेव की जय। श्रील प्रभुपाद की जय। जय राधा माधव कुंज बिहारी। जय राधा माधव कुंज बिहारी। जय गोपी जन वल्लभ गिरिवरधारी। जय गोपी जनवल्लभा गिरिवरधारी। यशोदनन्दन व्रज जनरञ्जन। यशोदनन्दन व्रज जनरञ्जन। यमुनतीरावनचारी। जय राधमाधव कुंज बिहारी। जय राधा माधव कुंज बिहारी। जय गोपी जन वल्लभा गिरिवरधारी। जय गोपी जन वल्लभा गिरिवरधारी। यशोदनन्दन व्रज जनरञ्जन। यशोदानन्दना व्रज जनरञ्जना। यमुनतीरा वनचारि। यमुनतीरावनचारि। हरे कृष्ण 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 हरे हरे। हरे राम 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 हरे हरे। हरे कृष्ण 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 हरे हरे। हरे राम 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 हरे हरे। हरे कृष्ण 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 हरे हरे। हरे राम 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 हरे हरे। हरे कृष्ण 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 हरे हरे। हरे राम 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 हरे हरे। हरे कृष्ण 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 हरे हरे। हरे राम 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 हरे हरे। हरे कृष्ण 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 हरे हरे। हरे राम 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 हरे हरे। जय राधा गोविंद राधे। जय जगन्नाथा जय बलदेवा। सुभद्रमाय जय सुदर्शना। जय लक्ष्मी नरसिंह जय अनंत देव। प्रहलाद नरसिंह जय अनंत देव। जय गौरान्विताय जय पंचतत्वा। जय जय प्रभुपा जय जय प्रभुपा। हरिनाम संकीर्तन की जय। श्रील प्रभुपाद की जय। ओम अज्ञानतिमिरान्धस्य ज्ञानाञ्जनशलाकया चक्षुरुन्मीलितं येन तस्मै श्रीगुरवे नमः। श्रीचैतन्यमनोभीष्टं स्थापितं येन भूतले स्वयं रूपः कदा मह्यं ददाति स्वपदान्तिकम्। वन्देऽहं श्रीगुरो श्रीयुतपदकमलं श्रीगुरून् वैष्णवांश्च श्रीरूपं साग्रजातं सहगण रघुनाथान्वितं तं सजीवं साद्वैतं सावधूतं परिजनसहितं कृष्णचैतन्यदेवं श्रीराधा कृष्णपादान् सहगणललिता श्रीविशाखान्वितांश्च। हे कृष्ण करुणा सिन्धो दीनबन्धो जगत्पते गोपेश गोपिका कान्त राधा कान्त नमोऽस्तु ते।
ತಪ್ತ ಕಾಂಚನ ಗೌರಾಂಗಿ ರಾಧೆ ವೃಂದಾವನೇಶ್ವರಿ ವೃಷಭಾನುಸುತೆ ದೇವಿ ಪ್ರಣಮಾಮಿ ಹರಿಪ್ರಿಯೆ ವಾಂಛಾಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯ ಏವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ ನಮೋ ಓಂ ವಿಷ್ಣುಪಾದಾಯ ಕೃಷ್ಣಪ್ರೇಷ್ಠಾಯ ಭೂತಲೆ ಶ್ರೀಮತೆ ಭಕ್ತಿವೇದಾಂತ ಸ್ವಾಮಿನ್ನಿತಿ ನಾಮಿನೆ ನಮಸ್ತೆ ಸಾರಸ್ವತೆ ದೇವೆ ಗೌರವಾಣಿ ಪ್ರಚಾರಿಣೆ ನಿರ್ವಿಶೇಷ ಶೂನ್ಯವಾದಿ ಪಾಶ್ಚಾತ್ಯ ದೇಶತಾರಿಣೆ ಜಯ ಶ್ರೀ ಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀವಾಸಾದಿ ಗೌರ ಭಕ್ತವೃಂದ ಹರೇ ಕೃಷ್ಣ 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 ಹರೇ 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 ರಾಮ 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 ಹರೇ ಹರೇ ಓಂ ನಮೋ ಭಗವತೆ ವಾಸುದೇವಾಯ ಓಂ ನಮೋ ಭಗವತೆ ವಾಸುದೇವಾಯ ಓಂ ನಮೋ ಭಗವತೆ ವಾಸುದೇವಾಯ ಓಂ ಸುರಭ್ಯೈ ನಮಃ ಓಂ ಸುರಭ್ಯೈ ನಮಃ ಓಂ ಸುರಭ್ಯೈ ನಮಃ ಮೂಕಂ ಕರೋತಿ ವಾಚಾಲಂ ಪಂಗುಂ ಲಂಘಾಯತೆ ಗಿರಿಂ ಯತ್ಕೃಪಾತಮಹಂ ವಂದೇ ಶ್ರೀಗುರುಂ ದೀನತಾರಿಣಂ. ಹರೇ ಕೃಷ್ಣ ಎಲ್ರಿಗೂ. ಅರ್ಜುನ ವಿಷಾದ ಯೋಗ ಮೊದಲನೇ ಅಧ್ಯಾಯ ಭಗವದ್ಗೀತೆ. ನಿಮ್ಮೆಲ್ಲರ ಆಶೀರ್ವಾದದಿಂದ, ಹರಿಗುರು ವೈಷ್ಣವರ ಆಶೀರ್ವಾದದಿಂದ ಇವತ್ತಿನ ಕ್ಲಾಸನ್ನು ಪ್ರಾರಂಭಿಸೋಣ. ಧೃತರಾಷ್ಟ್ರ ಉವಾಚ ಧರ್ಮಕ್ಷೇತ್ರೇ ಕುರುಕ್ಷೇತ್ರೇ ಸಮವೇತಾಯುಯುತ್ಸವಃ. ನನ್ನ ಜೊತೆನೆ ಓದಿ. ಮಾಮಕಾಃ ಪಾಂಡವಾಶ್ಚೈವ ಕಿಮಕುರ್ವತ ಸಂಜಯ. ಸಂಜಯ ಉವಾಚ ದೃಷ್ಟ್ವಾ ತು ಪಾಂಡವಾನೀಕಂ ವ್ಯೂಢಂ ದುರ್ಯೋಧನಸ್ತದಾ ಆಚಾರ್ಯಮುಪಸಂಗಮ್ಯ ರಾಜಾ ವಚನಮಬ್ರವೀತ್. ಪಶ್ಯೇತಾಂ ಪಾಂಡುಪುತ್ರಾಣಾಂ ಆಚಾರ್ಯ ಮಹತೀಂ ಚನೂಂ ವ್ಯೂಢಾಂ ದ್ರುಪದಪುತ್ರೇಣ ತವ ಶಿಷ್ಯೇಣ ಧೀಮತಾ. ಅತ್ರ ಶೂರಾ ಮಹೇಶ್ವಾಸಾ ಭೀಮಾರ್ಜುನ ಸಮಾಯುಧಿ. ಯುಯುಧಾನೋ ವಿರಾಟಶ್ಚ ದ್ರುಪದಶ್ಚ ಮಹಾರಥಃ. ದೃಷ್ಟಕೇತುಶ್ಚೇಕಿತಾನಃ ಕಾಶೀರಾಜಶ್ಚ ವೀರ್ಯವಾನ್. ಪುರುಜಿತ್ ಕುಂತಿಭೋಜಶ್ಚ ಶೈಬ್ಯಶ್ಚ ನರಪುಂಗವಃ. ಯುಧಾಮನ್ಯುಶ್ಚ ವಿಕ್ರಾಂತ ಉತ್ತಮೌಜಾಶ್ಚ ವೀರ್ಯವಾನ್. ಸೌಭದ್ರೋ ದ್ರೌಪದೇಯಾಶ್ಚ ಸರ್ವ ಏವ ಮಹಾರಥಾಃ. ಅಸ್ಮಾಕಂ ತು ವಿಶಿಷ್ಟಾಯೇ ತಾನ್ನಿಬೋಧ ದ್ವಿಜೋತ್ತಮ. ನಾಯಕಾ ಮಮ ಸೈನ್ಯಸ್ಯ ಸಂಜ್ಞಾರ್ಥಂ ತಾನ್ ಬ್ರವೀಮಿ. ಭವಾನ್ ಭೀಷ್ಮಶ್ಚ ಕರ್ಣಶ್ಚ ಕೃಪಶ್ಚ ಸಮಿತಿಂಜಯಃ. ಅಶ್ವತ್ಥಾಮಾ ವಿಕರ್ಣಶ್ಚ ಸೌಮದತ್ತಿ ತಥೈವ ಚ. ಅನ್ಯೇ ಚ ಬಹವಃ ಶೂರಾ ಮದರ್ಥೇ ತ್ಯಕ್ತಜೀವಿತಾಃ. ನಾನಾಶಸ್ತ್ರಪ್ರಹರಣಾಃ ಸರ್ವೇ ಯುದ್ಧ ವಿಶಾರದಾಃ. ಅಪರ್ಯಾಪ್ತಂ ತದಸ್ಮಾಕಂ ಬಲಂ ಭೀಷ್ಮಾಭಿರಕ್ಷಿತಂ. ಪರ್ಯಾಪ್ತಂ ತ್ವಿದಮೇತೇಷಾಂ ಬಲಂ ಭೀಮಾಭಿರಕ್ಷಿತಂ. ಅಯನೇಷು ಚ ಸರ್ವೇಷು ಯಥಾಭಾಗಮವಸ್ಥಿತಾಃ. ಭೀಷ್ಮಮೇವಾಭಿರಕ್ಷन्तು ಭವಂತಃ ಸರ್ವ ಏವ ಹಿ. ತಸ್ಯ ಸಂಜನಯನ್ ಹರ್ಷಂ ಕುರು ವೃದ್ಧ ಪಿತಾಮಹಃ. ಸಿಂಹನಾದಂ ವಿನದ್ಯೋಚ್ಛೈಃ ಶಂಖಂ ದದ್ಮೌ ಪ್ರತಾಪವಾನ್. ತತಃ ಶಂಖಾಶ್ಚ ಭೇರ್ಯಶ್ಚ ಪಣವಾನಕಗೋಮುಖಾಃ. ಸಹಸೈವಾಭ್ಯಹನ್ಯಂತ ಸಶಬ್ದಃ ಸ್ತುಮುಲೋऽಭವತ್. ತತಃ ಶ್ವೇತೈರ್ಹಯೈರ್ಯುಕ್ತೆ ಮಹತಿ ಸ್ಯಂದನೆ ಸ್ಥಿತೌ. ಮಾಧವಃ ಪಾಂಡವಶ್ಚೈವ ದಿವ್ಯೌ ಶಂಖೌ ಪ್ರದದ್ಮತುಃ. ಪಾಂಚಜನ್ಯಂ ಹೃಷೀಕೇಶೋ ದೇವದತ್ತಂ ಧನಂಜಯಃ. ಪೌಂಡ್ರಂ ದದ್ಮೌ ಮಹಾಶಂಖಂ ಭೀಮಕರ್ಮಾವೃಕೋದರಃ. ಇಲ್ಲಿ ತನಕ ನಿನ್ನೆ ಮಾಡಿದೀವಿ. ಪಾಂಚಜನ್ಯಂ ಹೃಷೀಕೇಶೋ ದೇವದತ್ತಂ ಧನಂಜಯಃ. ಪೌಂಡ್ರಂ ದದ್ಮೌ ಮಹಾಶಂಖಂ ಭೀಮಕರ್ಮಾವೃಕೋದರಃ. ನಿನ್ನೆ ನಾವು ಹೃಷಿಕೇಶ ಎಂಬ ಪದದ ಅರ್ಥ ಅರಿತುಕೊಳ್ಳಿಕ್ಕೆ ಪ್ರಯತ್ನ ಮಾಡಿದ್ದೇವೆ.
ಆಮೇಲೆ ಋಷಿಕೇಶ ಅಂದ್ರೆ ಭಗವಂತ ಕೃಷ್ಣ ಪಾಂಚಜನ್ಯ ಎಂಬ ಶಂಖವನ್ನು ಊದಿದ. ಧನಂಜಯ, ಅರ್ಜುನ, ದೇವದತ್ತ ಎಂಬ ಶಂಖವನ್ನು ಊದಿದ. ಆಮೇಲೆ ಭೀಮ ಪೌಂಡ್ರ ಎಂಬ ಶಂಖವನ್ನು ಊದಿದ. ಮಹಾಶಂಖ ಅಂತ ಹೆಸರು ಇದಕ್ಕೆ. ಹೆಸರು ಯಾಕೆ ಅಂತ ಹೇಳಿದ್ರೆ ಅದು ಅಷ್ಟು ದೊಡ್ಡದು. ಕೆಲವರು ಹೇಳ್ತಾರೆ ಅದು ಒಬ್ಬನ ಬೂರುಡೆಯಷ್ಟು ದೊಡ್ಡದಿದೆ ಅಂತ, ಕೆಲವರು ಹೇಳ್ತಾರೆ ಅದಕ್ಕಿಂತ ದೊಡ್ಡದಿದೆ ಅಂತ. ಏನೇ ಇರಲಿ ದೊಡ್ಡ ಶಂಖ ಅಂತ ಇಟ್ಕೊಳ್ಳಿ. ಇಲ್ಲಿ ಪಾಂಚಜನ್ಯ ಅಂತ ಹೇಳುವ ಒಂದು ಮಹಾಶಂಖ, ದೊಡ್ಡ ಶಂಖ, ಒಳ್ಳೆಯ ಶಂಖ, ಅದನ್ನ ಕೃಷ್ಣ ಓದಿದ. ಆ ಶಂಖ ಕೃಷ್ಣನಿಗೆ ಸಿಗ್ಲಿಕ್ಕೆ ಒಂದು ಕತೆ ಇದೆ. ಸಿಕ್ಕದಲ್ಲಿ ಆ ಕತೆ ಹೇಳ್ತೀನಿ, ನಿಮ್ಗೆಲ್ರಿಗೂ ಗೊತ್ತಿರುತ್ತೆ. ಆದ್ರೂ ಕೂಡ ಒಂದು ಬ್ರಷ್ ಅಪ್ ಅಂತ ಹೇಳ್ಬೋದು. ಒಂದ್ಸಲ ಏನಾಗುತ್ತೆ ಅಂತ ಹೇಳಿದ್ರೆ, ಕೃಷ್ಣ ಮತ್ತು ಬಲರಾಮರು ಇಬ್ಬರು ಅವರ ಗುರುಗಳಾದ ಸಾಂದೀಪನಿ ಮುನಿಗಳ ಹತ್ರ ಕಲಿತಾ ಇರುವಾಗ, ಕಲಿತೆಲ್ಲ ಆದ್ಮೇಲೆ ಗುರುವಿನ ಹತ್ರ ಗುರು ಕಾಣಿಕೆ ಕೊಡ್ಬೇಕಲ್ಲ, ಗುರು ಕಾಣಿಕೆ ಕೊಡ್ಲಿಕ್ಕೋಸ್ಕರ ಅವ್ರ ಹತ್ರ ಹೋಗ್ತಾರೆ ಗುರುಗಳ ಹತ್ರ. ನಾನು ಏನ್ ಕೊಡ್ಲಿ ನಿಮ್ಗೆ ಅಂತ. ಆಗ ಸಾಂದೀಪನಿ ಮುನಿಗಳು ಹೇಳ್ತಾರೆ, ನನ್ನ ಮಗನನ್ನ ಅಪಹರಿಸಿಕೊಂಡು ಹೋಗಿದ್ದಾರೆ, ಗೊತ್ತುಂಟಾ ಇಲ್ವಾ ಏನಾಗಿದೆ ಗೊತ್ತಿಲ್ಲ ಮಗ, ಆ ಮಗನನ್ನು ವಾಪಸ್ಸು ಜೀವಂತವಾಗಿ ಕರ್ಕೊಂಡು ಬರಬೇಕು ಅಂತ ಹೇಳ್ತಾರೆ. ಸೊ ಅವ್ರು ತುಂಬಾ ಬೇಸರದಲ್ಲಿ ಇರ್ತಾರೆ. ಯಾರು ಸಾಂದೀಪನಿ ಮುನಿಗಳು ಮತ್ತು ಅವರ ಹೆಂಡತಿ, ಅವರ ಧರ್ಮಪತ್ನಿ ತುಂಬಾ ಬೇಸರದಲ್ಲಿ ಇರ್ತಾರೆ. ಸ್ವಂತ ಮಗ ಇಲ್ಲದಿರುವಾಗ ಸಹಜವಾಗಿ ಆಗುವಂತಹ ಬೇಸರ. ಇದನ್ನ ಗುರುದಕ್ಷಿಣೆಯಾಗಿ ಕೊಡಬೇಕು ಅಂತ ಹೇಳಿ ಕೃಷ್ಣ ಬಲರಾಮರು ಹೋಗ್ತಾರೆ. ಸಮುದ್ರ ಕಿನಾರೆಯಲ್ಲಿ ಒಬ್ಬ ದೊಡ್ಡ ರಾಕ್ಷಸ, ಸಮುದ್ರದಲ್ಲಿ ಒಳಗೆ ವಾಸಿಸುವಂತಹ ಒಬ್ಬ ರಾಕ್ಷಸ ಸಾಂದೀಪನಿ ಮುನಿಗಳ ಮಗನನ್ನ ಅಪಹರಿಸಿ ಕೊಂದಿರ್ತಾನೆ. ಆದ ಕಾರಣ ಇವರಿಗೆ ಹೇಗೋ ಗೊತ್ತಾಗಿ, ಯಾಕಂದ್ರೆ ಕೃಷ್ಣನಿಗೆ ಎಲ್ಲ ಗೊತ್ತಾಗ್ತದೆ, ಕೃಷ್ಣ ಮತ್ತು ಬಲರಾಮ ಬೇರೆ ಯಾರು ಅಲ್ಲ, ಪರಮೋತ್ತಮ ಪರಮಪುರುಷ, ಅವರಿಗೆಲ್ಲ ಗೊತ್ತಾಗ್ತದೆ. ಆದ ಕಾರಣ ಸಮುದ್ರದ ಅಡಿಗೆ ಹೋಗಿ ಆ ರಾಕ್ಷಸನನ್ನು ಕೊಂದ. ಆ ರಾಕ್ಷಸನ ಹೆಸರೇ ಪಾಂಚಜನ್ಯ. ಕೆಲವರು ಹೇಳ್ತಾರೆ ಶಂಖಾಸುರ ಅಂತ ಕೂಡ ಹೆಸರು ಅವನಿಗೆ. ಆ ಶಂಖದ ಆಕೃತಿಯಲ್ಲಿ ಇರುವಂತಹ ರಾಕ್ಷಸ ಅವನನ್ನು ಕೊಂದು, ಆಗ ಗೊತ್ತಾಯ್ತು ಅವರಿಗೆ, ಈಗಾಗ್ಲೇ ಆ ರಾಕ್ಷಸ ಮಗನನ್ನು ಕೊಂದಿದ್ದಾರೆ ಅಂತ ಹೇಳಿ. ಯಾರ ಮಗನನ್ನು? ಗುರುಗಳ ಮಗನನ್ನು ಕೊಂದಿದ್ದಾರೆ ಅಂತ ಗೊತ್ತಾಗಿ ಸಾಂದೀಪನಿ ಮುನಿಗಳನ್ನು ಕೂಡಲೇ ಎಲ್ಲಿಗೆ ಹೋಗ್ತಾರೆ? ಯಮಪುರಿಗೆ ಹೋಗಿ ಯಮಪುರಿಯಿಂದ ಆ ಮಗನನ್ನು ವಾಪಸ್ ಕರ್ಕೊಂಡು ಬರ್ತಾರೆ ಕೃಷ್ಣ ಬಲರಾಮ. ಈ ರೀತಿಯಲ್ಲಿ ಆ ಪಾಂಚಜನ್ಯ ಎಂಬ ರಾಕ್ಷಸನ ದೇಹವೇ ಈ ಒಂದು ಆ ಪಾಂಚಜನ್ಯ ಶಂಖ, ಅಂದ್ರೆ ಶಂಖಾಕೃತಿಯಲ್ಲಿರುವ ದೇಹ ಅದು. ಅಂದ್ರೆ ಕೃಷ್ಣ ಯಾರನ್ನು ಮುಟ್ಟುತ್ತಾನೋ ಅವನು ಎಂತಹೇ ಕೆಟ್ಟವನಾಗ್ಲಿ, ಅವನು ಒಂದೇ ಒಂದು ಮುಟ್ಟಿನಲ್ಲಿ, ಒಂದೇ ಒಂದು ಟಚ್ ಅಲ್ಲಿ ಸಂಪೂರ್ಣ ಪ್ಯೂರಿಫೈ ಆಗ್ತಾನೆ. ಅದೇ ನಾವು ಪುನಃ ಪುನಃ ಹೇಳೋ ವಿಚಾರ ಹರೇ ಕೃಷ್ಣ ಮಹಾಮಂತ್ರ. ಹರೇ ಕೃಷ್ಣ ಮಹಾಮಂತ್ರದ ಸ್ಪಂದನದಿಂದ, ನಾವು ಬಾಯಿಯಲ್ಲಿ ಮಾಡುವಂತಹ ಸ್ಪಂದನದಿಂದ ಏನಾಗ್ತದೆ? ಸಂಪೂರ್ಣ ನಮ್ಮ ಮನಸ್ಸು ದೇಹ ಎಲ್ಲ ಕೃಷ್ಣ ಆಗ್ತದೆ. ಅದಕ್ಕೆ ಒಬ್ರು ಆಚಾರ್ಯರು ಹೇಳ್ತಾರೆ, ವೃಂದಾವನ ಚಕ್ರವರ್ತಿ ಠಾಕೂರ್ ಅಂತ ಹೇಳಿ, ನನ್ನ ಹೃದಯವೇ ವೃಂದಾವನ, ನನ್ನ ದೇಹವೇ ವೃಂದಾವನೆ, ಈ ದೇಹದಲ್ಲಿ ಕೃಷ್ಣ ನೆಲೆಸಿದ್ದಾನೆ ಅಂತ ಹೇಳಿ. ಆದ ಕಾರಣ ನಾವೆಲ್ಲರೂ ಇದನ್ನು ಪ್ರಯತ್ನ ಪಡಬೇಕು. ನಮ್ಮ ಮನೆಯನ್ನ, ನಮ್ಮ ಹೃದಯವನ್ನ, ನಮ್ಮ ದೇಹವನ್ನ ವೃಂದಾವನವನ್ನಾಗಿಸ್ಬೇಕು. ಕೃಷ್ಣನಿಗೆ ಯೋಗ್ಯವಾದ ಜಾಗೆಯಾಗಿರ್ಬೇಕು ಅದು. ಪಾಂಚಜನ್ಯಂ ಋಷಿಕೇಶೋ ದೇವದತ್ತಂ ಧನಂಜಯ. ದೇವದತ್ತ ಅಂತ ಹೇಳಿ ಧನಂಜಯ ಓದಿದಂತಹ ಶಂಖ, ಅದು ಮಾಯಾಸುರ ಕೊಟ್ಟಂತಹ ಒಂದು ಶಂಖ. ಪೌಂಡ್ರಂ ದದ್ಮೌ ಮಹಾಶಂಖಂ ಭೀಮಕರ್ಮ ವೃಕೋದರ. ಭೀಮಕರ್ಮ ಅಂತಾರೆ ಹಿಡಿಂಬೆ ಅಂತಹ ಮಹಾ ರಾಕ್ಷಸರನ್ನು ಕೊಂದಂತಹ, ತುಂಬಾ ಹಸಿವೆ ಉಳ್ಳಂತಹ, ಎಷ್ಟೇ ಹಸಿವೆ ಇಂಗಿಸ್ಲಿಕ್ಕೆ ಸಾಧ್ಯ ಇಲ್ಲದಂತಹ ವೃಕೋದರ ಅಂತ ಹೇಳುವಂತಹ, ಅಂದ್ರೆ ಎಷ್ಟು ಕೊಟ್ರು ತಿನ್ನುವಂತಹ ಅಂತಹ ವ್ಯಕ್ತಿ ಭೀಮ. ಅವನು ಪೌಂಡ್ರ ಅಂತ ಹೇಳುವಂತ ಒಂದು ಮಹಾಶಂಖವನ್ನ ಓದಿದ. ಅನಂತ ವಿಜಯಂ ರಾಜ. ಇಲ್ಲಿಂದ ಭಗವದ್ಗೀತೆ ಯಥಾರೂಪದಿಂದ ಶುರು ಮಾಡೋಣ. ಶ್ಲೋಕ ಜೊತೆಯಲ್ಲಿ ಸಿಗ್ಲಿಕ್ಕೆ ಈ ಶ್ಲೋಕವನ್ನು ನೋಡ್ತಿದ್ದೇವೆ ವಿನಃ, ಇಲ್ಲದ್ರೆ ನಾವು ಇದೇ ಪುಸ್ತಕವನ್ನ ಮುಂದೆ ಹೋಗೋಣ. ಅನಂತ ವಿಜಯಂ ರಾಜ ಕುಂತಿ ಪುತ್ರೋ ಯುಧಿಷ್ಠಿರಃ ನಕುಲಃ ಸಹದೇವಶ್ಚ ಸುಘೋಷ ಮಣಿಪುಷ್ಪಕೌ ಕಾಶ್ಯಶ್ಚ ಪರಮೇಶ್ವಾಸಃ ಶಿಖಂಡೀ ಚ ಮಹಾರಥಃ ದೃಷ್ಟದ್ಯುಮ್ನೋ ವಿರಾಟಶ್ಚ ಸಾತ್ಯಕಿಶ್ಚಾಪರಾಜಿತಃ ದೃಪದೋ ದ್ರೌಪದೇಯಾಶ್ಚ ಸರ್ವಶಃ ಪೃಥಿವೀಪತೆ ಸೌಭದ್ರಶ್ಚ ಮಹಾಬಾಹು ಶಂಖಾನ್ ದದ್ಮುಃ ಪೃಥಕ್ ಪೃಥಕ್. ಅನುವಾದ ಮತ್ತು ಭಾವಾರ್ಥ.
ಶ್ರೀಲ ಪ್ರಭುಪಾದರಿಂದ ಶ್ರೀಲ ಪ್ರಭುಪಾದರಿಗೆ ಜಯವಾಗಲಿ. ಹಾ, ಅನುವಾದ. ಕುಂತಿಪುತ್ರನಾದ ಯುಧಿಷ್ಠಿರನು ಅನಂತ ವಿಜಯವೆಂಬ ತನ್ನ ಶಂಖವನ್ನು ಊದಿದನು. ನಕುಲ ಸಹದೇವರು ಸುಘೋಷ ಮತ್ತು ಮಣಿಪುಷ್ಪಕ ಶಂಖಗಳನ್ನು ಊದಿದರು. ಅರಸನೇ, ಮಹಾಧನುರ್ಧಾರಿಯಾದ ಕಾಶಿರಾಜ, ಮಹಾರಥನಾದ ಶಿಖಂಡಿ, ದೃಷ್ಟದ್ಯುಮ್ನ, ವಿರಾಟ, ಅಜೇಯನಾದ ಸಾತ್ಯಕಿ, ದೃಪದ, ದ್ರೌಪದಿಯ ಮಕ್ಕಳು, ಮಹಾಬಾಹುವು, ಸುಭದ್ರೆಯ ಮಗನೂ ಆದ ಅಭಿಮನ್ಯು ಎಲ್ಲರೂ ತಮ್ಮ ತಮ್ಮ ಶಂಖಗಳನ್ನು ಊದಿದರು. ಅರಸ ಧೃತರಾಷ್ಟ್ರನು ಪಾಂಡುಪುತ್ರರಿಗೆ ಮೋಸ ಮಾಡಿ ತನ್ನ ಮಕ್ಕಳನ್ನೇ ಸಿಂಹಾಸನದ ಮೇಲೆ ಕೂಡಿಸಲು ಕೈಗೊಂಡ ಅವಿವೇಕದ ನೀತಿಯು ಮೆಚ್ಚುವಂತಹುದಲ್ಲ ಎಂದು ಸಂಜಯನು ಜಾಣ್ಮೆಯಿಂದ ಅವನಿಗೆ ತಿಳಿಸಿದ. ಆ ಮಹಾಸಮರದಲ್ಲಿ ಇಡೀ ಕುರುಕುಲ ನಿರ್ನಾಮವಾಗುತ್ತದೆ ಎಂದು ಆಗಲೇ ಸ್ಪಷ್ಟವಾದ ಸೂಚನೆಗಳಿದ್ದವು. ಪಿತಾಮಹ ಭೀಷ್ಮನಿಂದ ಪ್ರಾರಂಭಿಸಿ ಅಭಿಮನ್ಯು ಮತ್ತಿತರ ಮೊಮ್ಮಕ್ಕಳವರೆಗೆ ಎಲ್ಲರೂ ಮತ್ತು ಜಗತ್ತಿನ ಅನೇಕ ರಾಜ್ಯಗಳ ದೊರೆಗಳು ಅಲ್ಲಿದ್ದರು. ಎಲ್ಲರ ಸಾವು ಖಚಿತವಾಗಿತ್ತು. ಈ ಭೀಕರ ವಿಪತ್ತಿಗೆ ರಾಜ ಧೃತರಾಷ್ಟ್ರನೇ ಕಾರಣ. ಏಕೆಂದರೆ ಅವನು ತನ್ನ ಮಕ್ಕಳು ಅನುಸರಿಸಿದ ನೀತಿಗೆ ಬೆಂಬಲ ನೀಡಿದ. ಶ್ರೀಲ ಪ್ರಭುಪಾದರಿಗೆ ಜಯವಾಗಲಿ. ಅನಂತ ವಿಜಯಂ ರಾಜ. ರಾಜ ಅಂತ ಹೇಳಿದ್ರೆ ಯುಧಿಷ್ಠಿರ. ಯುಧಿಷ್ಠಿರ ರಾಜ, ಅವನು ಕುಂತಿಯ ಪುತ್ರ. ಯುಧಿಷ್ಠಿರನದ್ದು ಮಹಾ ಒಂದು ವಿಚಾರ ಅಂತ ಹೇಳಿದರೆ ಅಂದ್ರೆ ಅವನಿಗೆ ಶ್ರೀಮದ್ ಭಾಗವತಲ್ಲಿ ಅವನಿಗೆ ಏನು ಹೆಸರಿದೆ ಅಂತ ಹೇಳಿದ್ರೆ, ಅವನು ಹರಿದಾಸರಲ್ಲಿ ಉತ್ತಮನಾದಂತ ಹರಿದಾಸ ವರ್ಯ ಅಂತ ಹೇಳ್ತಾರೆ. ಹರಿದಾಸ ವರ್ಯ ಯುಧಿಷ್ಠಿರ ಮಹಾರಾಜರು. ಯಾಕೆಂತ ಹೇಳಿದ್ರೆ ಯುಧಿಷ್ಠಿರ ಮಹಾರಾಜರು ಕೃಷ್ಣನು ಪರಮೋತ್ತಮ ಪರಮ ಪುರುಷ ಅಂತ ಹೇಳಿ ಸ್ವೀಕರಿಸಿ ಅವನಿಗೆ ರಾಜಸೂಯ ಯಾಗದಲ್ಲಿ ಅತ್ಯುತ್ತಮ ಪದವಿಯನ್ನು ಕೊಟ್ಟಿದ್ದಾರೆ. ಅವರಿಗೆ ಹೈಯೆಸ್ಟ್ ಕೊಟ್ಟಿದ್ದಾರೆ, ಬೇರೆ ಯಾರು ಕೊಡ್ಲಿಲ್ಲ. ಅದಕ್ಕೋಸ್ಕರ ಯುಧಿಷ್ಠಿರನಿಗೆ ಏನು ಹೇಳ್ತಾರೆ, ಹರಿದಾಸ ವರ್ಯ ಅಂತ ಹೇಳಿ. ಅಂತಹ ಹರಿದಾಸ ವರ್ಯ ಯುಧಿಷ್ಠಿರನು ಅನಂತ ವಿಜಯ ಅಂತ ಹೇಳುವ ಒಂದು ವಿಜಯವನ್ನು ಸಾರುವಂತಹ ಒಂದು ಶಂಖವನ್ನು ಊದಿದ. ಆದ ಕಾರಣ ಇಲ್ಲಿ ರಾಜ ಅಂತ ಆದ್ರೂ ಕೂಡ ಅವನು ಸಂಪೂರ್ಣವಾಗಿ ರಾಜ ಅಲ್ಲ. ಯಾಕಂದ್ರೆ ಯುದ್ಧದ ಸ್ಥಿತಿಯಲ್ಲಿರುವಾಗ ಅವರನ್ನು ರಾಜ, ಆದರೆ ಯಾರೇ ಇರಲಿ ಅವರನ್ನೆಲ್ಲರನ್ನು ರಾಜ ಅಂತ ಕರೆಯುವುದು ಸಹಜ. ನಕುಲ ಸಹದೇವಶ್ಚ ಶುಘೋಷ ಮಣಿಪುಷ್ಪಕವು. ನಕುಲ ಮತ್ತು ಸಹದೇವ ತುಂಬಾ ಒಳ್ಳೆ ರೀತಿಯ ಶರೀರ ಇರುವಂತಹ ನಕುಲ ಮತ್ತು ಸಹದೇವ ಸುಂದರ ರೂಪಿಯಾದಂತಹ ಸುಘೋಷ ಮತ್ತು ಮಣಿಪುಷ್ಪಕ ಎಂಬ ಶಂಖವನ್ನ ಊದಿದರು. ಅದೇ ರೀತಿಯಲ್ಲಿ ಬೇರೆಲ್ಲರೂ ಕಾಶಿರಾಜ, ಪರಮೇಶ್ವಾಸ, ಶಿಖಂಡಿ ಚ ಮಹಾರಥ. ಇಲ್ಲಿ ನೋಡಿ, ಶಿಖಂಡಿ ಅಂತ ಹೇಳುವ ಪದ ನಾವು ಅನ್ಕೊಳ್ತೇವೆ ಶಿಖಂಡಿ ಅಂತ ಹೇಳಿದ್ರೆ ಗಂಡು ಅಲ್ಲ ಹೆಣ್ಣು ಅಲ್ಲ ಅಂತ ವಿಚಾರ. ಆದ್ರೆ ಇಲ್ಲಿ ಮಹಾರಥ ಅಂತ ಹೇಳಿ ಸಂಬೋಧಿಸಿದ್ದಾರೆ. ಮಹಾರಥ ಅಂತ ಹೇಳಿದ್ರೆ ಗಂಡು ಎಂಬ ರೀತಿಯಲ್ಲಿ ಸಂಬೋಧಿಸಿದ್ದಾರೆ ಇಲ್ಲಿ. ಅಂದ್ರೆ ಯುದ್ಧ ಮಾಡ್ಲಿಕ್ಕೆ ಸಹಜವಾಗಿ ಜನರಲ್ ಪ್ರಿನ್ಸಿಪಲ್ ಏನು ಅಂತ ಹೇಳಿದ್ರೆ ಜನರಲಿ ಗಂಡಸರೇ ಹೋಗುವುದು ಅಂತ ಹೇಳುದು ಅರ್ಥ ಆಗ್ತದೆ ಇದರಿಂದ ಯುದ್ಧಕ್ಕೆ. ಆದರೆ ಶಾಸ್ತ್ರದಲ್ಲಿ ಇದೆ, ಬೇರೆಯವರು ಓದುದು ಇದೆ, ಇಲ್ಲ ಅಂತ ಅಲ್ಲ. ಆದ್ರೆ ಜನರಲ್ ಪ್ರಿನ್ಸಿಪಲ್. ದೃಷ್ಟದ್ಯುಮ್ನೋ ವಿರಾಟಶ್ಚ ಸಾತ್ಯಕಿಶ್ಚ ಅಪರಾಜಿತ ದೃಪದೋ ದ್ರೌಪದೇಯಾಶ್ಚ ಸರ್ವಶಃ ಪೃಥ್ವೀಪತಿ. ಇವರೆಲ್ಲರೂ ತಮ್ಮ ತಮ್ಮ ಶಂಖವನ್ನ ಪೃಥಕ್ ಎಂಬ ಶಬ್ದ ತುಂಬಾ ಇಂಪಾರ್ಟೆಂಟ್ ಇಲ್ಲಿ. ಪೃಥಕ್ ಅಂದ್ರೆ ಒಬ್ಬರಾದ್ಮೇಲೆ ಒಬ್ರು, ಒಟ್ಟಿಗೆ ಅಲ್ಲ. ಅಂದ್ರೆ ನಿಧಾನಕ್ಕೆ ಒಬ್ಬರಾದ್ರೂ ಒಬ್ರು ಅಂತ ಹೇಳೋಕ್ಕಿಂತ ಒಂದು ಸಿಸ್ಟಮೆಟಿಕ್ ಆಗಿ ಮಾಡಿದ್ದಾರೆ ಅಂತ ಅರ್ಥ. ಒಬ್ಬರಾದ್ರೂ ಒಬ್ರು ಅಲ್ಲ, ಒಂದು ಸಿಸ್ಟಮೆಟಿಕ್ ಆಗಿ ಒಂದು ಡಿಸಿಪ್ಲಿನ್ ಇತ್ತು ಅವರಿಗೆ. ಆದ್ರೆ ಆಚೆಯ ಪಾರ್ಟಿ, ಯಾವ ಪಾರ್ಟಿ, ಕೌರವರ ಪಾರ್ಟಿಯಲ್ಲಿ ಏನೂ ಡಿಸಿಪ್ಲಿನ್ ಇಲ್ಲ. ಒಂದು ಗದ್ದಲ. ಮಾರ್ಕೆಟಿಗೆ ಹೋದಂತ ಶಬ್ದ. ಮಾರ್ಕೆಟಿಗೆ ಹೋದ್ರೆ ಏನಾಗ್ತದೆ, ಗುಲ್ ಅಂತ ಶಬ್ದ ಅಲ್ವಾ, ಆ ರೀತಿಯ ಒಂದು ಶಬ್ದ ಅವರ ಕಡೆಯಿಂದ. ಅದು ಎಲ್ಲರಿಗೂ ಭಯ ಉಂಟು ಮಾಡುವಂತಹ ಶಬ್ದ. ಭಯ ಯಾರಿಗೆ ಆಯ್ತು? ಹೃದಯದಲ್ಲಿ ದೌರ್ಬಲ್ಯ ಇರುವವರಿಗೆ ಮಾತ್ರ. ಯಾರಿಗೆ ಹೃದಯದಲ್ಲಿ ದೌರ್ಬಲ್ಯ ಇಲ್ಲ, ಯಾರು ಕೃಷ್ಣನ ಪರವಾಗಿದ್ದಾರೆ, ಅವರಿಗೆ ಯಾರಿಗೂ ಭಯ ಆಗ್ಲಿಲ್ಲ. ಆದ್ರೆ ಇಲ್ಲಿ ಸಿಸ್ಟಮಟೈಸ್ಡ್ ಆಗಿರುವಂತಹ ಒಂದು ಕರೆಕ್ಟ್ ಆಗಿ ಒಂದು ಸಂಗೀತಮಯವಾದಂತಹ ಒಂದು ಶಂಖವನ್ನ ಇವರು ಊದಿದ್ದು ಆಚೆ ಪಾರ್ಟಿ ಯಾರಿಗೆ, ಕೌರವರಿಗೆ ಭಯ ಉಂಟಾಯ್ತು. ನೋಡಿ ಒಂದು ವಿಚಿತ್ರ. ಒಳ್ಳೆ ರೀತಿಯ ಒಂದು ಮ್ಯೂಸಿಕಲ್ ಆಗಿದ್ರು ಕೂಡ ಶಂಖ ಕೂಡ
ಆದ್ರೂ ಕೂಡ ಅದು ಭಯವನ್ನು ಉಂಟು ಮಾಡಿದ್ದು. ಅಂದ್ರೆ ಆ ದಿವ್ಯ ಶಂಖವನ್ನ ಯಾರು ಊದ್ತಾರೆ, ಇದೆಲ್ಲ ದೇವರು ಕೊಟ್ಟಂತಹ, ಬೇರೆ ಬೇರೆ ದೇವತೆಗಳು ಕೊಟ್ಟಂತಹ ಶಂಖಗಳು. ಈ ಶಂಖಗಳನ್ನು ಯಾರು ಊದ್ತಾರೆ ಅವರೆಲ್ಲರೂ ಕೃಷ್ಣನ ಭಕ್ತರಾದ್ದರಿಂದ ಖಂಡಿತವಾಗಿ ಬೇರೆಯವರಿಗೆ ಭಯ ಉಂಟಾಗ್ಲಿಕ್ಕೆ ಸಾಧ್ಯ ಆಯಿತು. ಈ ಭಯ, ಆದ ಕಾರಣ ನಾವು ಇನ್ನು ಮುಂದೆ ಹೋಗೋಣ. ಸಘೋಷೋಧಾರ್ತರಾಷ್ಟ್ರಾಣಾಂ ಹೃದಯಾನಿ ವ್ಯದಾರಯತ್ ನಭಶ್ಚ ಪೃಥಿವೀಂ ಚೈವ ತುಮುಲೋಭ್ಯನುನಾದಯನ್. ಇದನ್ನ ಈಗಾಗಲೇ ವಿವರಣೆ ಆಯ್ತು, ಮುಂದೆ ಹೋಗೋಣ. ಅನುವಾದ ಶಿಲ ಪ್ರಭುಪಾದರಿಂದ. ಈ ಶಂಖಗಳ ನಾದದಿಂದ, ಯಾರು ಪಾಂಡವರು ಮಾಡಿರುವಂತಹ ಕೃಷ್ಣ ಮತ್ತು ಪಾಂಡವರು ಮಾಡಿರುವಂತಹ ಶಂಖದ ನಾದದಿಂದ ತುಮುಲ ಉಂಟಾಯಿತು. ಒಂಥರ ತುಮುಲ, ಭಯದ ಒಂದು ಭಯ. ಯಾರಿಗೆ? ಆಚೆ ಪಾರ್ಟಿಗೆ. ಭೂಮಿ ಮತ್ತು ಆಕಾಶಗಳಲ್ಲಿ ಪ್ರತಿಧ್ವನಿಯನ್ನು ಮಾಡುತ್ತಾ ಅದು ಕೌರವರ ಹೃದಯಗಳನ್ನು ಚೂರು ಚೂರು ಮಾಡಿತು. ಅಂದ್ರೆ ನಮಗೆ ಯಾರಾದ್ರೂ ಇಷ್ಟ ಇಲ್ಲ ಅಂತ ಹೇಳಿದ್ರೆ, ಅವ್ರು ಎಷ್ಟೇ ಚಂದ ಮಾತಾಡಿದ್ರು ನಮ್ಮ ಹೃದಯಕ್ಕೆ ಏನೋ ಇವರು ಕೊಕ್ಕೆ ಇಡ್ತಾರೆ. ಕೊಕ್ಕೆ ಅಂತ ಹೇಳಿದ್ರೆ ಕೊಂಡಿಡ್ತಾ ಇದ್ದಾರೆ ಅಂತ ಹೇಳಿ ಭಾವನೆ ಇರುತ್ತೆ ನಮಗೆ. ನಮ್ಮ ಹೃದಯದಲ್ಲಿ ಯಾರಾದ್ರೂ ನಮಗೆ ಇಷ್ಟ ಇಲ್ಲ ಅಂತ ಹೇಳಿದ್ರೆ, ಅವ್ರು ಎಷ್ಟೇ ಚಂದ ಮಾತಾಡಿದ್ರು ಸಹ, ಅವರ ಹೃದಯ ಒಳ್ಳೆದರಲ್ಲೇ ಮಾತಾಡಿದ್ರು ಕೂಡ ನಮಗೆ ಸಂಶಯ ಆಗ್ತದೆ. ಅದೇ ರೀತಿಯಲ್ಲಿ ಈ ದುರ್ಯೋಧನಾದಿಗಳಿಗೆ ಎಳ್ಳಷ್ಟು ಇಷ್ಟ ಇಲ್ಲ ಈ ಪಾಂಡವರಾಗ್ಲಿ, ಕೃಷ್ಣನೂ ಇಷ್ಟ ಇಲ್ಲ ಅವರಿಗೆ, ಹೆಚ್ಚಿನವರಿಗೆ. ಆದ ಕಾರಣ ಕೃಷ್ಣ ಇಷ್ಟ ಇಲ್ಲ. ಯಾಕೆ ಅಂತ ಹೇಳಿದ್ರೆ ಅವನು ಹೋಗಿರುವಾಗ ಯಾರಿಗೂ ಒಪ್ಲಿಲ್ಲ. ಕೃಷ್ಣನಿಂದ ಸಂಧಾನ ಮಾಡ್ಲಿಕ್ಕೆ ಹೋಗಿರುವಾಗ ಅಕ್ಸೆಪ್ಟೇ ಮಾಡ್ಲಿಲ್ಲ. ಅಂತಹ ವ್ಯಕ್ತಿಗಳು ಅವರು. ಅವರಿಗೆ ಯಾವತ್ತೂ ಇವರನ್ನು ನೋಡೋ ಖುಷಿಯೇ ಇರ್ಲಿಲ್ಲ, ಪಾಂಡವರನ್ನು ನೋಡೋ ಖುಷಿಯೇ ಇರ್ಲಿಲ್ಲ. ಆಗ ಈ ತರ ಅವರು ಚಂದ ಮಾತಾಡಿದ್ರು ಕೂಡ ಪ್ರಾಬ್ಲಮ್. ಅಂತ ಒಳ್ಳೆಯ ಶಂಖದ ಶಬ್ದವು ಕೂಡ ಹೃದಯಕ್ಕೆ ತುಂಬಾ ಬೇನೆ, ನೋವು ಮಾಡುವಂತಹ ಒಂದು ಶಬ್ದವಾಗಿತ್ತು. ಭಾವಾರ್ಥ: ದುರ್ಯೋಧನನ ಪಕ್ಷದಲ್ಲಿದ್ದ ಭೀಷ್ಮರು ಮತ್ತಿತರು ತಮ್ಮ ಶಂಖಗಳನ್ನು ಊದಿದಾಗ ಪಾಂಡವರ ಹೃದಯಗಳು ಬಿರಿಯಲಿಲ್ಲ. ಅಂತಹ ಘಟನೆಗಳನ್ನು ಇಲ್ಲಿ ಪ್ರಸ್ತಾಪಿಸಿಲ್ಲ. ಆದರೆ ಇಲ್ಲಿ ಪಾಂಡವ ಪಕ್ಷದವರ ಸದ್ದುಗಳ ಪ್ರತಿಧ್ವನಿಯಿಂದ ಧೃತರಾಷ್ಟ್ರನ ಮಕ್ಕಳ ಹೃದಯಗಳು ನುಚ್ಚು ನೂರಾದವು ಎಂದು ಹೇಳಿದೆ. ಇದಕ್ಕೆ ಕಾರಣ ಪಾಂಡವರು ಮತ್ತು ಕೃಷ್ಣನಲ್ಲಿ ಅವರಿಗಿದ್ದ ವಿಶ್ವಾಸ. ಇದೇ ಇಂಪಾರ್ಟೆಂಟ್, ಈ ಲೈನೇ ಇಂಪಾರ್ಟೆಂಟ್. ಇದಕ್ಕೆ ಕಾರಣ ಏನು? ಪಾಂಡವರು ಮತ್ತು ಕೃಷ್ಣನಲ್ಲಿ ಅವರಿಗಿದ್ದ ವಿಶ್ವಾಸ. ಆದ ಕಾರಣ ಅವರಿಗೆ ಏನು ಭಯ ಇಲ್ಲ. ಅದರ ಬಗ್ಗೆ ನಾವು ಡಿಸ್ಕಷನ್ ಮಾಡಿದ್ದೇವೆ ಮುಂಚೆ 2-3 ಕ್ಲಾಸಿಂದ. ಭಯ ಯಾಕಿಲ್ಲ ಅಂದ್ರೆ ಕೃಷ್ಣನಿಂದ ಅವರಿಗೆ ಯಾರಿಗೂ ಭಯ ಇಲ್ಲ. ಒಂದು ಉದಾಹರಣೆ ಕೊಡ್ತೇನೆ. ಈ ಖಾಂಡವ ಪ್ರಸ್ಥವನ್ನ ಸುಡುವಾಗ ಅಲ್ಲಿರುವ ಸುಮಾರು ಸರ್ಪಗಳು ಸತ್ತ ಕಾರಣ ಆ ಸರ್ಪಗಳಿಗೆಲ್ಲ ತುಂಬಾ ನೋವಾಗುವಾಗ ಕರ್ಣ ಯುದ್ಧ ಮಾಡುವಾಗ ಕರ್ಣನ ಬಿಲ್ಲಿನಲ್ಲಿ ಆ ಸರ್ಪಗಳ ರಾಜ ಬಂದು ಸೇರ್ಕೊಂಡ. ಅದು ಅತಿ ವಿಷಕಾರಿಯಾದಂತ ಬಾಣ ಆಗಿತ್ತು. ಅದನ್ನು ಬಿಡುವಾಗ ಅದು ಅರ್ಜುನನ ದೇಹಕ್ಕೆ ಸ್ಪರ್ಶಿಸಿದ್ರೆ ಸಾಕು, ಅವನಲ್ಲೇ ಕೊನೆ. ಯಾಕಂದ್ರೆ ಅದು ಅಷ್ಟು ವಿಷಕಾರಿ ಇದ್ದದ್ದು. ಆದರೆ ಕೃಷ್ಣ ಏನು ಮಾಡಿದ್ದಾನೆ ಅಂತ ಹೇಳಿದ್ರೆ ರಥವನ್ನ ಕೆಳಗೆ ತಳ್ಳಿದ್ದಾನೆ. ಹಾಗೆ ಏನ್ ಮಾಡಿದ್ರು, ರಥವನ್ನು ಸ್ವಲ್ಪ ಅಂದ್ರೆ ಬ್ರೇಕ್ ಹಾಕಿದಂಗೆ ಮಾಡುವಾಗ ಏನ್ ಮಾಡಿದ್ರು, ಎಲ್ಲ ಕುದುರೆಗಳು ಮಂಡಿಯಲ್ಲಿ ನಿಂತು, ಕಾಲಲ್ಲಿ ಎಲ್ಲ ಮಂಡಿ ಊರಿದ್ವು. ಆಗ ಏನಾಯ್ತು, ಆ ಬಾಣ ತಪ್ಪಿ ಹೋಯ್ತು. ಈ ರೀತಿಯಲ್ಲಿ ಕೃಷ್ಣನನ್ನ ಋಷಿಕೇಶ ಅಂತ ಹೇಳಿದ್ರಲ್ಲ, ಕೃಷ್ಣ ಸಂಪೂರ್ಣವಾಗಿ ಪಾಂಡವರಿಗೆ ಎಷ್ಟೆಲ್ಲ ಹೆಲ್ಪ್ ಮಾಡಿದ್ದಾನೆ ಅಂತೆಲ್ಲ, ಎಷ್ಟೋ ಹೆಲ್ಪ್ ಮಾಡಿದ್ದಾನೆ. ಶುರುವಿನಿಂದ ಹಿಡಿದು ಲಾಸ್ಟಿನ ತನಕ. ಮಹಾವಿಷದ ಸಮಯದಲ್ಲಿ ಯಾರಿಗೆ ಭೀಮನಿಗೆ ವಿಷ ಕೊಟ್ಟಿರುವಾಗ, ಚಿಕ್ಕ ಹುಡುಗಿರುವಾಗ ವಿಷ ಇಟ್ಕೊಟ್ಟಿರುವಾಗ, ಈ ರೀತಿ ಬೇರೆ ಬೇರೆ ವಿಚಾರದಲ್ಲಿ ಕೃಷ್ಣನೇ ಪಾಂಡವರನ್ನ ರಕ್ಷಿಸಿದ್ದು, ಬೇರೆ ಯಾರೂ ಅಲ್ಲ. ಆದ ಕಾರಣ ಈ ಪಾಂಡವರಿಗೆ ಸಂಪೂರ್ಣ ಭರವಸೆ, ಕೃಷ್ಣನಲ್ಲಿ ಸಂಪೂರ್ಣ ಭರವಸೆ. ನಾವು ಮುಂಚೆ ಒಂದು ಸಲ ಯಾರೋ ಪ್ರಶ್ನೆ ಕೇಳುವಾಗ ಹೇಳಿದ್ದೇವಲ್ಲ, ಸಂಪೂರ್ಣ ಶರಣಾಗತಿ. ರಕ್ಷಿಷ್ಯತಿ ಇತಿ ವಿಶ್ವಾಸ. ಭಗವಂತನೇ ನನ್ನನ್ನು ರಕ್ಷಣೆ ಮಾಡುವುದು, ಬೇರೆ ಯಾರು ನನ್ನನ್ನು ರಕ್ಷಣೆ ಮಾಡುವರಲ್ಲ ಅಂತ ಹೇಳುವ ಸಂಪೂರ್ಣ ವಿಶ್ವಾಸ ಪಾಂಡವರಿಗಿದ್ದ ಕಾರಣ ಅವರಿಗೆ ಏನು ಭಯ ಆಗಲಿಲ್ಲ ಬೇರೆ ಆ ಪಾರ್ಟಿಯವರು ಶಬ್ದ ಮಾಡುವಾಗ. ದೇವಾಧೀನನಲ್ಲಿ ಆಶ್ರಯ ಪಡೆದವನು ಅತ್ಯಂತ ಘೋರ ಅನಾಹುತದ ನಡುವೆಯೂ ಹೆದರುವ ಅಗತ್ಯವೇ ಇಲ್ಲ. ಇದರ ಬಗ್ಗೆ ಶ್ರೀಲ ಪ್ರಭುಪಾದರದ್ದು ಒಂದು ಪಾಸ್ಟ್ ಟೈಮ್ ಕೂಡ ನಾವು ಹೇಳಿದ್ದೇವೆ ಮೊದಲನೇ ಕ್ಲಾಸಲ್ಲಿ. ಅವರು ಬಾಂಬ್ ಆಗ್ತಾ ಇರುವಾಗ ಅವರು ಏನು ಚಿಂತೆ ಮಾಡಲಿಲ್ಲ. ಏನಾಯ್ತು, ಬಾಂಬ್ ಬಿದ್ದರೆ ಬೀಳ್ತದೆ, ಏನು ತೊಂದರೆ ಇಲ್ಲ ಅಂತ ಹೇಳೋ ದೃಷ್ಟಿಯಲ್ಲಿ. ಶ್ಲೋಕ ನಂಬರ್ 20 ಅಥ ಈ 18 ಶ್ಲೋಕದ ತನಕ ಓದಿದ್ದೇವಲ್ಲ, ಆ 18 ಶ್ಲೋಕದ ತನಕ
ಪಾಂಡವರ ಪಕ್ಷದಲ್ಲಿ ಶಂಖ ಊದಿದವರು 18 ಜನ ಅಂತ ಕೊಟ್ಟಿದ್ದಾರೆ. ವಿಚಿತ್ರ ಅಲ್ವಾ? ನೋಡಿ ಏನೊಂದು ವಿಚಿತ್ರ ಅಂತ ಹೇಳಿ ಮುಂದೆ ತೋರಿಸ್ತಿದ್ದೀನಿ. ಈ 18ನೇ ಶ್ಲೋಕ ಎಂಡ್ ಆಗ್ತದಲ್ಲ, ಈ 18 ಶ್ಲೋಕ ಎಂಡ್ ಆಗುವಾಗ ಟೋಟಲ್ 18 ಜನ ಶಂಖ ಊದಿದ್ದಾರೆ. ಅಂದ್ರೆ 18 ಎಂಬ ಶಬ್ದ ಅಥವಾ 18 ಎಂಬ ಅಂಕೆ ವಿಜಯದ ಸಂಕೇಶ, ಜಯದ ಸಂಕೇತ. ಸೊ ಜಯ ಖಂಡಿತ ಪಾಂಡು ಪಕ್ಷದವರಿಗೆ ಅಂತ ಇದರಿಂದ ಕೂಡ ಅರ್ಥ ಆಗುತ್ತೆ ನಮ್ಗೆ. 18ನೇ ಶ್ಲೋಕ, 18 ಜನ ಊದಿದ್ದು ಶಂಖ, ಅದು ಕೂಡ ದಿವ್ಯವಾದ ಶಂಖಗಳನ್ನು ಊದಿದ್ದು. ಇದರಿಂದ ಸಂಪೂರ್ಣ ನಮಗೆ ಗೊತ್ತಾಗ್ತದೆ. ಯಾರಿಗಾದ್ರೂ ಗೊತ್ತಿಲ್ಲ ಅಂತ ಇಟ್ಕೊಳ್ಳೋಣ, ನಮಗೆ ಏನು ಗೊತ್ತಿಲ್ಲ, ಯುದ್ಧ ಏನಾಗಿದೆ ಅಂತ ಗೊತ್ತಿಲ್ಲ, ಆದ್ರೆ ಇದೆಲ್ಲ ಸೂಚನೆಗಳಿಂದ ನಮಗೆ ಅರ್ಥ ಆಗತ್ತೆ, ಓ ಇದು ಖಂಡಿತವಾಗಿ ಕೃಷ್ಣನ ಪಡೆ ಇರುವಂತಹ ಪಾಂಡವರೇ, ಗೆಲುವು ಅವರಿಗೆ ಅಂತ ಗೊತ್ತಾಗತ್ತೆ. ನಾವು ಒಂದೊಂದ್ಸಲ ಊಹೆ ಮಾಡ್ತೇವೆ, ಯಾವ್ದಾದ್ರು ಚಲನಚಿತ್ರಕ್ಕೆ ಹೋಗುವ ಅವರು ವಿನ್ ಆಗ್ತಾರೆ, ಅವನೇ ಏನು ವಿನ್ ಅಲ್ಲ, ಅವನೇ, ಅಥವಾ ಕ್ರಿಕೆಟ್ ಅಲ್ಲಿ ಇರ್ಬೋದು, ಏನೇ ಇರಲಿ ವಿನ್ ಆಗ್ತಾರೆ ಅಂತ ನಮಗೊಂದು ಊಹೆ ಇರುತ್ತದೆ. ಆದ್ರೆ ಇದರಲ್ಲಿ ಊಹೆ ಅಲ್ಲ, ಇದರಲ್ಲಿ ಚಿಹ್ನೆಗಳೇ ಇವೆ. ಯಾರ್ಯಾರು ಇದು ಊಹೆನೇ ಅಲ್ಲ, ಇದೆಲ್ಲ ಕ್ಲಿಯಾರಿಟಿ, ತುಂಬಾ ಕ್ಲಿಯರ್ ಆಗಿ ಅರ್ಥ ಆಗುವಂತ ವಿಚಾರ. ಮೊದಲನೇ ಚಾಪ್ಟರ್ ಅಲ್ಲೇ ಏನಾಗ್ತಾ ಇದೆ ಅಂತ ಅರ್ಥ ಆಗುತ್ತೆ. ಯಾರು ಕೆಟ್ಟವರು, ಯಾರು ಒಳ್ಳೆಯವರು, ಯಾರದ್ದು ಮನಸ್ಸು ಒಳ್ಳೆಯದು ಅಂತ ಗೊತ್ತಾಗ್ತದೆ. ಅನುವಾದ ಈ ಇದು ಆಯ್ತು. ಅತಃ ವ್ಯವಸ್ಥಿತಾನ್ ದೃಷ್ಟ್ವಾ ಧಾರ್ತರಾಷ್ಟ್ರಾನ್ ಕಪಿಧ್ವಜ ಪ್ರವೃತ್ತೆ ಶಸ್ತ್ರ ಸಂಪಾತೆ ಧನುರ್ ಉದ್ಯಮ್ಯ ಪಾಂಡವ ಹೃಷಿಕೇಶಂ ತದಾ ವಾಕ್ಯಂ ಇದಮಾಹ ಮಹೀಪತೆ. ಅನುವಾದ: ಹೇ ಅರಸನೇ, ಯಾರಿಗೆ ಅರಸನೇ ಅಂತ ಹೇಳ್ತಾ ಇರೋದು? ಸಂಜಯನೇ ಹೇಳ್ತಾ ಇರೋದು ಅರಸನಿಗೆ. ಹೇ ಅರಸನೇ, ಆಗ ಕಪಿಧ್ವಜನಾದ ಅರ್ಜುನನು ಯುದ್ಧ ಸನ್ನದ್ಧರಾದ ಕೌರವರನ್ನು ನೋಡಿದನು. ತನ್ನ ಧನುಸ್ಸನ್ನು ಎತ್ತಿ ಹಿಡಿದು ಬಾಣಗಳನ್ನು ಬಿಡಲು ಸಿದ್ಧನಾಗಿ ಶ್ರೀಕೃಷ್ಣನಿಗೆ ಈ ಮಾತುಗಳನ್ನು ಹೇಳಿದನು. ಕಪಿಧ್ವಜನಾದ ಅರ್ಜುನ. ಭಾವಾರ್ಥ: ಯುದ್ಧವು ಇನ್ನೇನು ಪ್ರಾರಂಭವಾಗುವುದರಲ್ಲಿತ್ತು. ಅಂದ್ರೆ ಯಾವಾಗ ಶಂಖ ಊದಿದ್ರು, ಬೇರೆಲ್ಲ ಶಬ್ದಗಳನ್ನು ಮಾಡಿದ್ರು ಅಂದ್ರೆ ಯುದ್ಧ ಆಗುದು ಅಂತ ಅರ್ಥ. ಅದೊಂದು ಇಂಡಿಕೇಶನ್, ಇನ್ನೇನು ಯುದ್ಧ ಆಗ್ಬೇಕು ಅಂತ ಹೇಳಿ. ಈಗ ಯಾರಾದ್ರೂ ರನ್ ಮಾಡುವಾಗ ಕ್ಲಾಪ್ ಹೊಡಿತಾರಲ್ಲ, ಅಥವಾ ಫೋಟೋ ತೆಗೆಯುವಾಗ ಗೆಟ್ ಸೆಟ್ ರೆಡಿ ಗೋ ಅಂತ ಹೇಳ್ತಾರಲ್ಲ, ಆತರ. ಅಂದ್ರೆ ನೆಕ್ಸ್ಟ್ ಮಾಡೋದು ಅದೇ ಕೆಲಸ, ಬೇರೇನಲ್ಲ, ಯುದ್ಧವೇ ಆಗುವಂಥದ್ದು ಅಂತ ಹೇಳೋ ಸಂಕೇತ ಅದು. ಯುದ್ಧವು ಇನ್ನೇನು ಪ್ರಾರಂಭವಾಗುವುದರಲ್ಲಿತ್ತು. ರಣಭೂಮಿಯಲ್ಲಿ ಶ್ರೀಕೃಷ್ಣನ ಮಾರ್ಗದರ್ಶನವನ್ನು ಅನುಸರಿಸಿದ ಪಾಂಡವರು ಅನಿರೀಕ್ಷಿತ ರೀತಿಯಲ್ಲಿ ತಮ್ಮ ಸೈನ್ಯದ ವ್ಯೂಹವನ್ನು ರಚಿಸಿದ್ದರಿಂದ ಕೌರವರು ಬಹುಮಟ್ಟಿಗೆ ಉತ್ಸಾಹವನ್ನು ಕಳೆದುಕೊಂಡರು. ಇದು ಮುಂಚೆ ಬಂದ ಮಾತುಗಳಿಂದ ತಿಳಿಯುವಂತಿದೆ. ಅರ್ಜುನನ ಧ್ವಜದಲ್ಲಿದ್ದ ಹನುಮಂತನ ಸಂಕೇತವು ವಿಜಯದ ಮತ್ತೊಂದು ಸೂಚನೆಯಾಗಿತ್ತು. ಏಕೆಂದರೆ ರಾವಣರ ಯುದ್ಧದಲ್ಲಿ ಹನುಮಂತನು ರಾಮನ ಪಕ್ಷವನ್ನು ವಹಿಸಿದ್ದ. ಶ್ರೀರಾಮನು ವಿಜಯಿಯಾದನು. ಈಗ ಅರ್ಜುನನಿಗೆ ನೆರವಾಗಲು ರಾಮ, ಹನುಮಂತ ಇಬ್ಬರೂ ಆತನ ರಥದಲ್ಲಿದ್ದರು. ರಾಮ ಅಂದ್ರೆ ಶ್ರೀಕೃಷ್ಣ, ಹನುಮಂತ ಅಂದ್ರೆ ಆ ಒಂದು ಫ್ಲಾಗ್ ಅಲ್ಲಿರುವಂಥದ್ದು. ಶ್ರೀಕೃಷ್ಣನೇ ಶ್ರೀರಾಮ. ಶ್ರೀರಾಮನು ಎಲ್ಲಿದ್ದರೆ ಅಲ್ಲಿ ಅವನ ನಿರಂತರ ಸೇವಕ ಹನುಮಂತನೂ, ಆತನ ನಿರಂತರ ಧರ್ಮಪತ್ನಿ ಭಾಗ್ಯಲಕ್ಷ್ಮಿಯಾದ ಸೀತೆಯೂ ಇರುತ್ತಾರೆ. ಆದುದರಿಂದ ಅರ್ಜುನನಿಗೆ ಶತ್ರು ಭಯಕ್ಕೆ ಕಾರಣವೇ ಇರಲಿಲ್ಲ. ಎಲ್ಲಕ್ಕಿಂತ ಮುಖ್ಯವಾಗಿ ಇಂದ್ರಿಯಗಳ ಸ್ವಾಮಿಯಾದ ಶ್ರೀಕೃಷ್ಣನೇ ಸ್ವತಃ ಅಲ್ಲಿದ್ದು ಅವನಿಗೆ ನಿರ್ದೇಶಿಸುತ್ತಿದ್ದ. ಹೀಗೆ ಅರ್ಜುನನಿಗೆ ಯುದ್ಧ ನಿರ್ವಹಣೆಯಲ್ಲಿ ಎಲ್ಲಾ ಸನ್ಮಾರ್ಗದರ್ಶನವೂ ಲಭ್ಯವಾಗಿತ್ತು. ಭಗವಂತ ತನ್ನ ನಿರಂತರ ಭಕ್ತನಿಗಾಗಿ ರೂಪಿಸಿದ್ದ ಇಂತಹ ಶುಭ ಸನ್ನಿವೇಶವೇ ನಿಶ್ಚಯವಾದ ವಿಜಯದ ಸೂಚನೆಯಾಗಿತ್ತು. ಅಂದ್ರೆ ನಾವು ಅರ್ಥ ಮಾಡ್ಕೊಳ್ಬೇಕಿದ್ರಲ್ಲಿ, ಭಗವಂತ ನಮಗೆ ಸಾಥ್ ಕೊಟ್ಟಿದ್ದಾನೆ, ನಾನು ಸುಮ್ಮನೆ ಕೂತ್ಕೊಳ್ತೇನೆ ಅಂತ ಹೇಳಲಿಕ್ಕಾಗುದಿಲ್ಲ. ಯುದ್ಧ ಮಾಡಲೇಬೇಕು. ನಮಗೆ ಈ ದೇಹ ಸಿಕ್ಕುವಾಗ ಈ ದೇಹಕ್ಕೆ ಅನುಗುಣವಾದಂತಹ ಕರ್ಮ ಮಾಡಲೇಬೇಕಾಗ್ತದೆ. ನಾವು ಕೆಲಸ ಮಾಡದೆ ಸುಮ್ಮನೆ ಕೂತ್ಕೊಳ್ತೇನೆ ಮಾಡ್ತೇನೆ ಅಂತ ಹೇಳಿದ್ರೆ ಆಗುದೇ ಇಲ್ಲ. ಅದನ್ನೇ ನಮಗೆ ಇಲ್ಲಿ ಸೂಚನೆ ಕೊಡ್ತಾವ. ಕಪಿಧ್ವಜ ಅಂತ ಹೇಳಿದ್ರೆ ಆಂಜನೇಯ ಸ್ವಾಮಿ, ಅಂದ್ರೆ ಮಾರುತಿ, ಅಂದ್ರೆ ವರುಣ ದೇವರು. ಮಾರುತಿ. ಮಾಧ್ವ ಪರಂಪರೆಯಲ್ಲಿ ಹೇಳ್ತಾರೆ ಹನುಮಂತ ಅಂತ ಹೇಳಿ, ಅಂದ್ರೆ ಪ್ರಾಣದೇವರು ಅಂತ ಹೇಳಿ. ಪ್ರಾಣ ಅಂತ ಹೇಳಿದ್ರೆ ನಮ್ಮ ದೇಹದಲ್ಲಿಯೂ ಅಷ್ಟೇ ಪ್ರಾಣಶಕ್ತಿ ಇದೆಯಲ್ಲ, ಅದಕ್ಕೆ ಹನುಮಂತನೇ ಅದಕ್ಕೆ ಒಂದು ಮೂರ್ತಿ. ಆ ಹನುಮಂತನಿಂದಲೇ ಸಿಗುವಂಥದ್ದು. ಅಂದ್ರೆ ಈ ಪ್ರಾಣಶಕ್ತಿ ಯಾವತ್ತು ಜೀವದೊಟ್ಟಿಗಿರುತ್ತೆ. ಅಂದ್ರೆ ಜೀವ ಅಂದ್ರೆ ಎಲ್ಲರೂ ಇಲ್ಲಿ ಜೀವ ಅಥವಾ ಪರಮಾತ್ಮ ಇವರಿಬ್ಬರ ಜೊತೆಯಲ್ಲಿ ಈ ಪ್ರಾಣಶಕ್ತಿ ಇರುತ್ತೆ. ಆಗ್ಲೇ ನಮಗೆ ಜೀವನ ಅಂತ ಹೇಳೋದು. ಜೀವನ ಅಂತ ಹೇಳೋದೇನು? ಪ್ರಾಣಶಕ್ತಿ. ಒಂದು ನಿಮಿಷ, ಇಲ್ಲಿ ಏನೋ ಮೆಸೇಜ್ ಕಂಡಂಗಿದೆ. ವಾಯ್ಸ್ ನೋ ಕ್ಲಾರಿಟಿ ಅಂತೆ, ಹೌದಾ?
ಬೇರೆ ಯಾರಾದ್ರಿಗೆ ಹಂಗೆ ಅನ್ನಿಸ್ತಾ ಇದೆಯಾ? ಈಗ ಮೆಸೇಜ್ ಹಾಕಿ. ಹರೇ ಕೃಷ್ಣ. ಹರೇ ಕೃಷ್ಣ. ಹಾ, ಓಕೆ, ಮುಂದೆ ಹೋಗೋಣ. ಧನ್ಯವಾದಗಳು. ಹಾ, ಕಪಿಧ್ವಜ. ಈ ಕಪಿ ಏನು ವಿಚಾರ ಅಂತ ಹೇಳಿದ್ರೆ, ಆ ಒಂದು ಶರೀರವಾಗಿ ಇಲ್ಲದಿದ್ರೂ ಕೂಡ ಬಾವುಟವಾಗಿ ಇದ್ದ ಹನುಮಂತ. ಆ ಬಾವುಟದಲ್ಲಿ ಚಿಕ್ಕ, ಯಾಕಂದ್ರೆ ಹನುಮಂತ ಎಲ್ಲ ಸಿದ್ಧಿಯನ್ನು ಪಡೆಯುತ್ತದೆ. ಅಣಿಮ, ಲಗಿಮ, ಗರಿಮ ಅಂತ ಹೇಳಿ ಅಷ್ಟು ಸಿದ್ಧಿಗಳಿವೆ. ಅಣುವಿನ ಹಾಗೂ ಆಗ್ತಾನೆ. ಎಷ್ಟು ಬೇಕಿದ್ರು ಗಾತ್ರ ದೊಡ್ಡದು ಮಾಡ್ತಾನೆ. ಆ ಗಾತ್ರ ದೊಡ್ಡದು ಮಾಡಿದ ಕಾರಣವೇ ಅವನು ಮತ್ತು ಪಾಂಡವರಲ್ಲಿ ಆ ಯಾರು ಅರ್ಜುನನ ಅಣ್ಣ ಭೀಮಸೇನ ಒಂದು ಸಲ ಭೇಟಿಯಾಗುವಾಗ ಭೀಮಸೇನನಿಗೆ ಮ- ಇವರನ್ನ ಯಾರನ್ನು ಆಂಜನೇಯನನ್ನು ಸೋಲಿಸ್ಲಿಕ್ಕೆ ಆಗ್ಲಿಲ್ಲ. ಆಮೇಲೆ ಗೊತ್ತಾಯ್ತು ಅವರಿಬ್ಬರು ಒಂದೇ ಅಂತ ಹೇಳಿ. ಒಂದೇ ಜಾತಿ ಅಂದ್ರೆ ಒಂದೇ ವಾಯುವಿಂದ ಬಂದವರು ಅಂತ ಗೊತ್ತಾಯ್ತು. ಹಾಗೆ ಹೇಳ್ತಾರೆ, ನಾನು ನಿಮ್ಮ ಕಡೆ ಬರ್ತೇನೆ, ನಿಮ್ಮ ಕಡೆ ಇರ್ತೇನೆ ಈ ಯುದ್ಧದಲ್ಲಿ ಅಂತ ಹೇಳ್ತಾನೆ. ಈ ರೀತಿಯಲ್ಲಿ ಕಪಿಯಾಗಿ ಅಂದ್ರೆ ಆ ಧ್ವಜದಲ್ಲಿ ಬಂದು ಕುತ್ಕೊಳ್ತಾನೆ. ಈ ಕಪಿ ಅಂತ ಹೇಳಿದ್ರೆ, ಆಂಜನೇಯ ಅಂತ ಹೇಳಿದ್ರೆ ಮಹಾಭಕ್ತ. ಮಹಾಭಕ್ತ ಅಂತ ಹೇಳೋಕ್ಕಿಂತ ಅವನು ಯಾವ ರೀತಿಯ ಭಕ್ತ? ಸಂಪೂರ್ಣ ದಾಸ್ಯ ಭಾವದಲ್ಲಿರುವಂತ ಭಕ್ತ. ಅವನಷ್ಟು ದೊಡ್ಡ ದಾಸ ಯಾರಿಲ್ಲ ಅಂತ ಹೇಳುದು ನಮಗೆ ಅರ್ಥ ಮಾಡಬೇಕಾಗತ್ತೆ. ಅದೇ ರೀತಿ ಅರ್ಜುನ ಸಖ್ಯ ಭಾವದಲ್ಲಿರುವಂತಹ ಭಕ್ತ. ಆದ ಕಾರಣ ದಾಸ್ಯ ಭಾವದಲ್ಲಿ ಇರುವಂತಹ ಅರ್ಜುನ ಮೇಲೆ ಬಾವುಟದಲ್ಲಿ ಕುಳಿತುಕೊಂಡು ತುಂಬಾ ಯುದ್ಧಕ್ಕೆ ಸಪೋರ್ಟ್ ಮಾಡ್ತಾನೆ, ಕಿರುಚಾಡ್ತಾನೆ. ಆ ಶಬ್ದದಿಂದ ಒಪೋಸಿಟ್ ಪಾರ್ಟಿಯವರಿಗೆಲ್ಲ ಭಯ ಆಗ್ತದೆ. ಅಂತಹ ಜೋರು ಶಬ್ದ ಮಾಡ್ತಾ ಯುದ್ಧಕ್ಕೆ ಸಂಪೂರ್ಣ ಬೆಂಬಲ ಕೊಡ್ತಾನೆ. ಈ ರೀತಿಯಲ್ಲಿ ಇದರಿಂದ ನಮಗೆ ಸಂಪೂರ್ಣ ಕ್ಲಿಯರ್ ಆಗ್ತದೆ, ಎಲ್ಲಿ ಪ್ರಾಣದೇವರು ಇರ್ತಾರೆ ಅವರಿಗೆ, ಆ ಪ್ರಾಣದೇವರಿಗೆ ಯಾರು ರೆಸ್ಪೆಕ್ಟ್ ಕೊಡ್ತಾರೆ ಅವರಿಗೆ ಖಂಡಿತವಾಗಿ ಜಯ ಇರುತ್ತದೆ ಅಂತ ಹೇಳಿ. ಅದಕ್ಕೆ ಎಲ್ಲ ಕಡೆ ಪ್ರಾಣಾಯಾಮ ಅಂತ ಹೇಳ್ತಾರಲ್ಲ. ಆ ಪ್ರಾಣಾಯಾಮ ಅಂತ ಹೇಳಿದ್ರೆ ಏನು? ಭಗವಂತನ ದಾಸನಾದಂತಹ ಹನುಮಂತನ ಶರಣು ತಕ್ಕೊಳ್ಳೋದು, ಅವರ ಶರಣು ತಕ್ಕೊಳ್ಳೋದು, ಭಕ್ತನ ಶರಣು ತಕ್ಕೊಳ್ಳೋದು ಅಂತ ಹೇಳಿ. ಆದ ಕಾರಣ ನಾವು ಉಸಿರಾಡಿರುವಂತಹ ಶ್ವಾಸ ತಕ್ಕೊಳ್ಳುವುದು ಬಿಡುವುದನ್ನು ನಾವು ಸುಮ್ಮನೆ ಅಂತ ತಕೊಳ್ಬಾರ್ದು. ಆ ಶ್ವಾಸ ತಕೊಳ್ಳುದು ಬಿಡುವುದು ಭಗವಂತನಿಂದಲೇ. ಭಗವಂತ ಒಂದು ನಿಮಿಷ ಬೇಡ ಅಂತ ಹೇಳಿದ್ರೆ ನಮಗೆ ಒಂದು ಶ್ವಾಸ ಸಹ ಇಲ್ಲ. ನಿಶ್ವಾಸೇ ನಾಹಿ ವಿಶ್ವಾಸ ಕದಾರುದ್ಧೋ ಭವಿಷ್ಯತಿ ಕೀರ್ತನೀಯ ಮತೋ ಬಾಲ್ಯ ಹರೇರ್ನಾಮ ಇವ ಕೇವಲಂ ಅಂತ ಹೇಳಿ ಕೇವಲಾಷ್ಟಕದಲ್ಲಿ ಹೇಳಿದ್ದಾರೆ. ಯಾವಾಗಾದ್ರೂ ಸಮಯ ಸಂದರ್ಭ ಸಿಗುವಾಗ ಕೇವಲಾಷ್ಟಕಂ ಓದ್ಬೇಕು ನಾವು. ತುಂಬಾ ಚಂದ ಇದೆ. ಅದು ಯಾಕೆ ಚಂದ ಇದೆ ಅಂತ ಹೇಳಿದ್ರೆ, ಅದು ಹರೇ ಕೃಷ್ಣ ಮಹಾಮಂತ್ರದ ಮಹಿಮೆಯನ್ನು ಹೇಳ್ತದೆ. ಏನು ಹೇಳಿದೆ ಈ ಶ್ಲೋಕದಲ್ಲಿ, ನಾನು ಹೇಳಿರುವ ಶ್ಲೋಕದಲ್ಲಿ ಅಂತ ಹೇಳಿದ್ರೆ ಅರ್ಥ ಏನು ಅಂತ ಹೇಳಿದ್ರೆ, ಯಾವಾಗ ನಾವು ಕೊನೆ ಉಸಿರು ತಗೊಳ್ತೇವೆ ಅಂತ ನಮ್ಗೆ ಗೊತ್ತಿಲ್ಲ. ಈಗ ಒಂದು ಹೆಜ್ಜೆ ಅಲ್ಲಿಡ್ತೇವೆ, ನಮಗೆ ಏನಾಗ್ತದೆ ನಮಗೆ ಗೊತ್ತಿಲ್ಲ. ವಿಶ್ವಾಸೇ ನಾಹಿ, ನಮಗೆ ಗೊತ್ತಿಲ್ಲ ಯಾವಾಗ ನಮ್ಮ ನಿಶ್ವಾಸ ಆಗ್ತದೆ ಅಂತ. ಅದಕ್ಕೆ ವಿಶ್ವಾಸವೇ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಆಮೇಲೆ ನಮಗೆ ಯಾವಾಗ ನಮ್ಮ ದೇಹ ಕೈ ಕೊಡ್ತದೆ ಅಂತ ಗೊತ್ತಿಲ್ಲ. ಆದ ಕಾರಣ ನಾವು ಕೂಡಲೇ ನಾವು ಹರೇ ಕೃಷ್ಣ ಮಹಾಮಂತ್ರ ಹೇಳಲಿಕ್ಕೆ ಶುರು ಮಾಡಬೇಕು. ಆದ ಕಾರಣ ಅದೊಂದೇ ಕೇವಲವಾದ ಹರೇ ಕೃಷ್ಣ ಮಹಾಮಂತ್ರ ಮಾತ್ರ ಪರ್ಮನೆಂಟ್ ಅಂತ ಹೇಳ್ತೀವಿ. ಬೇರೆ ಬೇರೆ ಅದಕ್ಕೆ ಸಂಬಂಧಪಟ್ಟದ್ದು ತುಂಬಾ ಪರ್ಮನೆಂಟ್ ಇದೆ, ಆದ್ರೆ ಅದೇ ಮುಖ್ಯ ಅಂತ ಹೇಳ್ತದೆ. ಹರೇರ್ ನಾಮ ಇವ ಕೇವಲಂ. ಅರ್ಜುನ ಉವಾಚ. ಹಾ, ಎಲ್ಲಾ ಸನ್ಮಾರ್ಗ ಇದು ಓದಿದ್ದೇವಲ್ಲ ನಾವು. ಓದಿದ್ದೇವೆ, ಕರೆಕ್ಟ್, ಓದಿದ್ದೇವೆ. 21, 22 ಇದು ಶ್ಲೋಕ ಮಾತ್ರ ಓದಿ ಪ್ರಶ್ನೋತ್ತರಕ್ಕೆ ಹೋಗೋಣ, ಆಯ್ತಾ? ಅರ್ಜುನ, ಯಾಕಂದ್ರೆ ಇದು ನೆಕ್ಸ್ಟ್ ಶ್ಲೋಕ 21, 22. ಇಲ್ಲಾಂದ್ರೆ ಇದನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಪಡೋಣ, ಸಮಯ ಇದೆ. ಅರ್ಜುನ ಉವಾಚ ಸೇನಯೋರುಭಯೋರ್ ಮಧ್ಯೆ ರಥಂ ಸ್ಥಾಪಯ ಮೇಚ್ಯುತ ಯಾವದೇತಾನ್ ನಿರೀಕ್ಷೇಹಂ ಯೋದ್ಧು ಕಾಮಾನ್ ಅವಸ್ಥಿತಾನ್ ಕೈರ್ಮಯಾ ಸಹ ಯೋದ್ಧವ್ಯಂ ಅಸ್ಮಿನ್ ರಣಸಮುದ್ಯಮೇ. ಅರ್ಜುನ ಹೇಳಿದ, ಹೇ ಅಚ್ಯುತ, ಯುದ್ಧ ಮಾಡಲು ಸನ್ನದ್ಧರಾಗಿರುವ ಇವರನ್ನು ಮತ್ತು ಈ ಘೋರ ಶಸ್ತ್ರ ಸ್ಪರ್ಧೆಯಲ್ಲಿ ನಾನು ಯಾರೊಡನೆ ಹೋರಾಡಬೇಕೋ ಅವರನ್ನು ನೋಡಲು ಸಾಧ್ಯವಾಗುವಂತೆ ಈ ಎರಡು ಸೈನ್ಯಗಳ ಮಧ್ಯೆ ನನ್ನ ರಥವನ್ನು ನಿಲ್ಲಿಸು. ಭಾವಾರ್ಥ: ಶ್ರೀಕೃಷ್ಣನು ದೇವೋತ್ತಮ ಪರಮ ಪುರುಷನೇ ಆದರೂ ಅನಿಮಿತ್ತ ಕಾರಣದಿಂದ ಆತನು ತನ್ನ ಗೆಳೆಯನ ಸೇವೆಯಲ್ಲಿ ತೊಡಗಿದ್ದನು. ತನ್ನ ಭಕ್ತರಲ್ಲಿ ಎಂದೂ ಅವನು ಪ್ರೀತಿಯನ್ನು ತೋರದಿರುವುದಿಲ್ಲ. ಆದ್ದರಿಂದ ಇಲ್ಲಿ ಆತನನ್ನು ಅಚ್ಯುತ ಎಂದು ಸಂಬೋಧಿಸಿದೆ. ಚ್ಯುತಿ ಇಲ್ಲದವ ಅಂತ ಅರ್ಥ.
ಸಾರಥಿಯಾಗಿ ಅವನು ಅರ್ಜುನನ ಅಪ್ಪಣೆಯಂತೆ ನಡೆಯಬೇಕಾಗಿತ್ತು. ಹೀಗೆ ನಡೆದುಕೊಳ್ಳಲು ಆತನು ಹಿಂದೆಗೆ ಎದಿದ್ದುದರಿಂದ ಆತನನ್ನು ಅಚ್ಯುತ ಎಂದು ಸಂಬೋಧಿಸಿದೆ. ಅಂದ್ರೆ ಅರ್ಜುನನ ಅಪ್ಪಣೆ ಅಂದ್ರೆ ಯಾರೋ ಒಬ್ಬ ಉತ್ತಮ ಪುರುಷ ಯಾರೋ ಒಬ್ಬ ಕೆಳಗಿನವರ ಆರ್ಡರ್ ಅನ್ನು ಫಾಲೋ ಮಾಡಬೇಕು ಅಂತ ಹೇಳಿದ್ರೆ ಸ್ವಲ್ಪ ಕಷ್ಟ ವಿಷಯ, ನಮ್ಮಂಥ ಸಾಮಾನ್ಯ ವ್ಯಕ್ತಿಗೆ ಕಷ್ಟ. ಆದ್ರೆ ಭಗವಂತ ಹಂಗೆ ಅಲ್ಲ, ಭಗವಂತ ಅಸಾಮಾನ್ಯ. ಅವನು ಎಲ್ಲಿ ಹೋದ್ರೂ ಅವನ ಪದಕ್ಕೆ ಚ್ಯುತಿ ಇಲ್ಲ ಅಂತ ಹೇಳುವ ಅರ್ಥ. ಅವ ಎಲ್ಲೇ ಇರ್ಲಿ, ಫಾರ್ ಎಕ್ಸಾಂಪಲ್ ಉದಾಹರಣೆಗೆ ಹಂದಿಯಾಗಿ ಬಂದ ರಕ್ಷಣೆ ಮಾಡ್ಲಿಕ್ಕೆ, ಹಂದಿಯಾಗಿ ಭೂಮಿಯ ಕೆಸರಿಗೆ ಹೋದ, ಆದ್ರೂ ಅವನಿಗೆ ಏನು ಕೆಟ್ಟದಿಲ್ಲ. ಭಗವಂತ ಹಂದಿಯಾಗಿ ಬಂದರೂ ಕೂಡ ಅವನಿಗೆ ಏನು, ವರಾಹರೂಪಿಯಾಗಿ ಬಂದರೂ ಅವನಿಗೆ ಏನು ಕೆಟ್ಟದಿಲ್ಲ, ಅವನಿಗೆ ಚ್ಯುತಿ ಎಂಬುದೇ ಇಲ್ಲ. ತನ್ನ ಭಕ್ತನಿಗಾಗಿ ಸಾರಥಿಯ ಸ್ಥಾನವನ್ನು ಒಪ್ಪಿಕೊಂಡಿದ್ದರೂ ಅವನ ಸರ್ವೋಚ್ಚ ಸ್ಥಾನಕ್ಕೆ ಎದುರಿಲ್ಲ. ಎಲ್ಲ ಸನ್ನಿವೇಶಗಳಲ್ಲಿಯೂ ಅವನು ದೇವೋತ್ತಮ ಪರಮಪುರುಷ. ಋಷಿಕೇಶ ಎಂದರೆ ಸಕಲೇಂದ್ರಿಯಗಳ ಸ್ವಾಮಿ. ಭಗವಂತನಿಗೂ ಅವನ ಸೇವಕನಿಗೂ ನಡುವನ ಸಂಬಂಧ ಅತಿ ಮಧುರ ಮತ್ತು ಅಲೌಕಿಕ. ಸೇವಕನು ಭಗವಂತನ ಸೇವೆಗೆ ಸದಾ ಸಿದ್ಧ. ಹಾಗೆಯೇ ಭಗವಂತನು ತನ್ನ ಭಕ್ತನಿಗೆ ಒಂದಿಷ್ಟು ಸೇವೆ ಮಾಡಲು ಸದಾ ಅವಕಾಶವನ್ನು ಹುಡುಕುತ್ತಿರುತ್ತಾನೆ. ತಾನೇ ಅಪ್ಪಣೆ ನೀಡುವ ಪ್ರಭುವಾಗುವುದಕ್ಕಿಂತ ತನ್ನ ಪರಿಶುದ್ಧ ಭಕ್ತನೇ ತನಗೆ ಅಪ್ಪಣೆ ನೀಡುವ ಸ್ಥಾನವನ್ನು ವಹಿಸಿಕೊಂಡಾಗ ಭಗವಂತನಿಗೆ ಹೆಚ್ಚು ಸಂತೋಷ. ಅಹಂ ಭಕ್ತ ಪರಾಧೀನೋ ಅಂತ ಹೇಳ್ತಾರೆ. ಅದಕ್ಕೋಸ್ಕರ ಅಂದ್ರೆ ಭಕ್ತನ ಸೇವೆ ಮಾಡುವುದಂದ್ರೆ ಕೃಷ್ಣನಿಗೆ ಇಷ್ಟ. ಅಂದ್ರೆ ಭಕ್ತರ ಹೃದಯ ನಾನು, ನನ್ನ ಹೃದಯ ಭಕ್ತರದ್ದು ಅಂತ ಹೇಳ್ತಾರೆ ಕೃಷ್ಣ. ಅವನೇ ಪ್ರಭು ಆದುದರಿಂದ ಎಲ್ಲರೂ ಅವನ ಆಜ್ಞಾಧಾರಕರು. ಅವನಿಗೆ ಅಪ್ಪಣೆ ಮಾಡಲು ಅವನಿಗಿಂತ ಉಚ್ಚರಾದವರು ಯಾರೂ ಇಲ್ಲ, ಉಚ್ಚರಾದವರು ಇಲ್ಲ. ಹೀಗೆ ತಾನೇ ಎಲ್ಲ ಆಗು ಹೋಗುಗಳ ಪ್ರಭುವಾದರೂ ಪರಿಶುದ್ಧ ಭಕ್ತನೊಬ್ಬನು ತನಗೆ ಅಪ್ಪಣೆ ಮಾಡುವುದನ್ನು ಕಂಡಾಗ ಭಗವಂತನಿಗೆ ಅಲೌಕಿಕ ಆನಂದವಾಗುತ್ತದೆ. ಭಗವಂತನ ಪರಿಶುದ್ಧ ಭಕ್ತನಾದ ಅರ್ಜುನನಿಗೆ ತನ್ನ ದಾಯಾದಿಗಳೊಡನೆ ಮತ್ತು ಸೋದರರೊಡನೆ ಯುದ್ಧ ಮಾಡಲು ಇಚ್ಛೆಯೇ ಇರಲಿಲ್ಲ. ಆದರೆ ಶಾಂತಿಯ ಮಾರ್ಗದ ಯಾವುದೇ ಸಂಧಾನಕ್ಕೆ ಒಪ್ಪದ ದುರ್ಯೋಧನನ ಹಠಮಾರಿತನದಿಂದ ಆತನು ರಣಭೂಮಿಗೆ ಬರಬೇಕಾಯಿತು. ಆತನಿಗೆ ರಣಭೂಮಿಯಲ್ಲಿದ್ದ ಪ್ರಮುಖರನ್ನು ಕಾಣುವ ಕುತೂಹಲ ಉಂಟಾಯಿತು. ರಣಭೂಮಿಯಲ್ಲಿ ಶಾಂತಿಯ ಪ್ರಯತ್ನದ ಸಾಧ್ಯತೆಯೇ ಇಲ್ಲವಾದರೂ ಅವರನ್ನು ಮತ್ತೆ ನೋಡುವ ಮತ್ತು ಈ ಅನಗತ್ಯದ ಯುದ್ಧಕ್ಕೆ ಅವರು ಎಷ್ಟು ಕಾತರರಾಗಿದ್ದಾರೆ ಎಂದು ಕಾಣುವ ಬಯಕೆ ಅವನಿಗಾಯಿತು. ಇಲ್ಲಿ ಮಹಾಭಕ್ತ ಅರ್ಜುನನ ಎರಡು ಭಾವನೆಗಳನ್ನು ನಾವು ಅರ್ಥ ಮಾಡ್ಕೋಬಹುದು. ಎರಡು ಭಾವನೆಗಳು, ಒಂದು ಅವನು ಭಕ್ತ, ಇನ್ನೊಂದು ಅವನ ಡ್ಯೂಟಿ ಮಾಡ್ಬೇಕು. ಅವನು ಡ್ಯೂಟಿ ಮಾಡ್ಬೇಕು. ಈ ಡ್ಯೂಟಿ ಬೌಂಡ್ ಆಗಿರುವಾಗ ನಮಗೆ ಸ್ವಲ್ಪ ಅಹಂಭಾವ ಬರ್ತದೆ. ಡ್ಯೂಟಿ ಬೌಂಡ್ ಆಗಿರುವಾಗ ನಾನ್ ಮಾಡಿದ್ದು ಇದು ನನ್ನ ಕರ್ತವ್ಯ, ನಾನು ಮಾಡುವಂಥವನು ಅಂತ ಹೇಳುವ ಒಂದು ಮನಸ್ಸಿನಲ್ಲಿ ಅಂತಹ ಒಂದು ಅಹಂಭಾವ ಬರ್ತದೆ. ಈ ಶ್ಲೋಕದಲ್ಲಿ ಸ್ವಲ್ಪ ಅಹಂಭಾವ ಕಾಣ್ತದೆ. ಯಾಕಂದ್ರೆ ಕೃಷ್ಣ ಭಗವಂತ ಅಂತ ಗೊತ್ತಿದ್ದ ಅಂತಹ ಅರ್ಜುನ, ಯಾಕಂದ್ರೆ ಅರ್ಜುನ ಅಂತ ಹೇಳೋ ಸಾಮಾನ್ಯ ವ್ಯಕ್ತಿ ಅಲ್ಲ, ನಾರಾಯಣ ಅಂತ ಹೇಳುವ ಒಂದು ದೇವರ ಒಂದು ಸಾನ್ನಿಧ್ಯ ಅರ್ಜುನಲ್ಲಿ ಅಂದ್ರೆ ಅವನು ನಾರಾಯಣನ ಜೊತೆ ಯಾವತ್ತೂ ಇರುವಂತಹ ನರ. ಆದ ಕಾರಣ ಅವನಿಗೆ ಸ್ವಲ್ಪ ಈಗೋ ಬಂದಿದೆ ಅಂತ ಹೇಳಿ ಕಾಣ್ತಾ ಉಂಟು. ಇಲ್ಲಿ ನೋಡಿ, ಸೇನಯೋರುಭಯೋರ್ ಮಧ್ಯೆ ರಥಂ ಸ್ಥಾಪಯ ಮೇ ಅಚ್ಯುತ. ಮೇ ಅಂತ ಹೇಳಿದ್ರೆ ಏನು? ಇಲ್ಲಿ ನೋಡಿ, ಮೇ ಅಂತ ಹೇಳಿದ್ರೆ ನನ್ನ. ಇಲ್ಲಿ ಕೂಡ ನಾವು ಮುಂಚೆ ಹೇಳಿದ್ದೇವಲ್ಲ, ಹೇಗೆ ಧೃತರಾಷ್ಟ್ರರಿಗೆ ನಾನು ಅಂತ ಬಂದಿದೆ, ಇಲ್ಲಿ ಅರ್ಜುನನಿಗೂ ಸ್ವಲ್ಪ ನನ್ನದು ಅಂತ ಬಂದಿದೆ ಅಂತ ಕಾಣ್ತಾ ಉಂಟು. ಇಲ್ಲಿ ಆ ನನ್ನದು ಅಂತ ಬಂದ ಕಾರಣ ಕೃಷ್ಣನಿಗೆ ಸ್ವಲ್ಪ ರೆಸ್ಪೆಕ್ಟ್ ಕಮ್ಮಿ ಮಾಡಿಸ್ತಿದ್ದಾನೆ. ಸೇನಯೋರುಭಯೋರ್ ಮಧ್ಯೆ ಏಕವಚನದಲ್ಲಿ ಹೇಳುವ ರೀತಿಯಲ್ಲಿ ಕಾಣ್ತಾ ಉಂಟು. ನಿಲ್ಲಿಸಪ್ಪ ಅಂತ. ಚ್ಯುತಿರಹಿತನೇ ಅಂತ ಹೇಳಿದ್ರು ಕೂಡ ಸ್ವಲ್ಪ ಆಮೇಲೆ ಹೃದಯದಲ್ಲಿ ಉಂಟು ಚ್ಯುತಿರಹಿತ ಅಂತ, ಆದ್ರೂ ಕೂಡ ಸ್ವಲ್ಪ ಕಾಣ್ತಾ ಉಂಟು. ನಂಗೆ ನೋಡಬೇಕು ಏನೆಲ್ಲ ಮಾಡಿ ನನಗೆ ಅಂತ ಹೇಳೋ ಒಂದು ಭಾವನೆ ಅರ್ಜುನಲ್ಲಿ ಕಾಣ್ತಾ ಉಂಟು. ಏನೇ ಇರಲಿ, ಅದನ್ನ ನಾವು ಅಷ್ಟು ಸೀರಿಯಸ್ ಆಗಿ ತಕೊಳ್ಳೋ ವಿಷಯ ಅಲ್ಲ. ಇದರಲ್ಲಿ ಸೀರಿಯಸ್ ಆಗಿ ತಕೊಳ್ಳೋ ವಿಷಯ ಅಂತ ಹೇಳಿದ್ರೆ, ಭಕ್ತನಾದವನು ಆ ಭಕ್ತದ ಹೃದಯ ಹೇಗೆ ಅಂತ ಹೇಳಿ ಅವನು ಎಲ್ಲೇ ಇದ್ರೂ ಕೂಡ ಭಗವಂತನನ್ನು ಭಗವಂತ ಅಂತ ತಗೊಳ್ತಾನೆ. ಅದು ಅಚ್ಯುತ ಅಂತ ಹೇಳುವ ಸಂಬೋಧನೆಯಿಂದ ಅರ್ಥ ಆಗ್ತದೆ. ಅವನಿಗೆ ಎಷ್ಟೋ ಸ್ವಲ್ಪ ಈಗೋ ಬಂದಿರಬಹುದು, ಕ್ಷಣಕ್ಕೆ, ಅದು ಕ್ಷಣಿಕ. ಅದು ಆ ಒಂದು ಈಗೋ, ಆ ಒಂದು ಅಹಂಕಾರ ಅಂತ ಹೇಳಿದ್ರು ಕೂಡ ಅದೊಂದು ಕ್ಷಣಿಕವಾದ ಅಹಂಕಾರ. ಅವನಿಗೆ ಏನಾಗ್ತಿದೆ ಇಲ್ಲಿ, ಅವನು ಭಕ್ತ ಆದ ಕಾರಣ ಅವನ ಹೃದಯದಲ್ಲಿ ಯಾಕೆ ಇಷ್ಟೆಲ್ಲ ಯುದ್ಧ ಮಾಡಬೇಕು ಎಂಬ ಮನಸ್ಸು ಭಾವನೆ ಅವನ ಹೃದಯದಲ್ಲಿ ಆಗ್ತಾ ಉಂಟು. ಆಗಲಿ, ಹೇ ಭಗವಂತ ಕೃಷ್ಣ, ನನ್ನನ್ನು ಅಲ್ಲಿ ಮಧ್ಯದಲ್ಲಿ ಕರ್ಕೊಂಡು ಹೋಗು ಅಂತ ಹೇಳ್ತಾನೆ. ಆ ಒಂದು ವಾಕ್ಯ ಅವನಿಂದ ಬರಬೇಕಾಗಿದ್ರೆ ಅದು ಕೃಷ್ಣನದ್ದೇ ಪ್ರೇರೇಪಣೆ, ಭಗವಂತನದ್ದೇ ಪ್ರೇರೇಪಣೆ. ಯಾಕಂದ್ರೆ ಭಗವಂತನ ಶಕ್ತಿಯಿಂದಾಗಿ ಅರ್ಜುನ ಈ ರೀತಿಯ ವಾಕ್ಯವನ್ನು ಹೇಳ್ತಾನೆ.
ಇಲ್ಲ ಇದ್ರೆ ಎಲ್ಲಿ ನಿಂತು ಕೂಡ ಯುದ್ಧ ಮಾಡಬಹುದು. ನೋಡ್ಲಿಕ್ಕೆ ಏನು ಉಂಟು, ಯುದ್ಧಕ್ಕೆ ಸನ್ನದ್ಧಾದವರು ಯುದ್ಧ ಮಾಡುದು, ಮಧ್ಯೆ ಹೋಗ್ಲಿಕ್ಕೆ ಏನು ಉಂಟು, ನೋಡ್ಲಿಕ್ಕೆ ಎಂತ ಉಂಟು, ಏನಿಲ್ಲ. ಇದರ ಉದ್ದೇಶ ಏನು ಅಂತ ಹೇಳಿದ್ರೆ, ನಾವೆಲ್ಲರೂ ಈ ಸಂಘರ್ಷದಲ್ಲಿ ಇದ್ದೇವೆ, ಜೀವನದ ಸಂಘರ್ಷ. ನಮಗೆ ಕೃಷ್ಣನ ಅಗತ್ಯ ಇದೆ, ನಮಗೆ ಭಗವದ್ಗೀತೆಯ ಅಗತ್ಯ ಇದೆ. ಆ ಭಗವದ್ಗೀತೆಯಿಂದ ಮಾತ್ರ ನಮಗೆ ಯುದ್ಧದಿಂದ ಸರಿಯಾಗಿ ಯುದ್ಧ ಮಾಡ್ಲಿಕ್ಕೆ ಸಾಧ್ಯ. ಆಮೇಲೆ ಯುದ್ಧದೊಟ್ಟಿಗೆ ಅಟ್ಯಾಚ್ಮೆಂಟ್ ಇಲ್ಲದೆ ಇರ್ಲಿಕ್ಕೆ ಸಾಧ್ಯ. ಸರಿಯಾಗಿ ಯುದ್ಧ ಮಾಡಬೇಕು, ಆಮೇಲೆ ಯುದ್ಧದೊಟ್ಟಿಗೆ ಅಟ್ಯಾಚ್ಮೆಂಟ್ ಇರಬಾರ್ದು. ಅದಕ್ಕೆಲ್ಲ ಅಟ್ಯಾಚ್ಮೆಂಟ್ ಹೇಗೆ ಇರಬಾರ್ದು ಅಂತ ಹೇಳಿ ಮುಂದಿನ ಅಧ್ಯಾಯಗಳಲ್ಲಿ ಕೃಷ್ಣ ಅರ್ಜುನ್ಗೆ ಎಷ್ಟು ರೀತಿಯಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾನೆ ಅಂತಿಲ್ಲ. ಅಂದ್ರೆ ನಾನು ನನ್ನದು ಅಂತ ಇಲ್ಲದೆ ಯುದ್ಧ ಮಾಡಬೇಕು, ಅದಲ್ಲದೆ ಆ ಯುದ್ಧ ಮಾಡೋದ್ರಿಂದ ನನಗೆ ಕೃಷ್ಣನ ಪ್ರಾಪ್ತಿ ಆಗಬೇಕು. ಇದು ನಮ್ಮ ಉದ್ದೇಶ. ಅಂದ್ರೆ ನಾವು ದಿನನಿತ್ಯ ಜೀವನ ಮಾಡುವಾಗ ನಾವೆಲ್ಲ ಕಾರ್ಯಗಳನ್ನು ಮಾಡಬೇಕು. ಆ ಕಾರ್ಯವನ್ನು ಮಾಡ್ತಾ ಇರುವಾಗ ಭಗವಂತನ ಸ್ಮರಣೆ ಮಾಡ್ತಾ ಮಾಡಬೇಕು. ಇದರಿಂದ ಏನಾಗ್ತದೆ ಅಂತ ಹೇಳಿದ್ರೆ, ನಾವು ಆ ಕಾರ್ಯಕರ್ಮಗಳಿಗೆ ಅಷ್ಟು ಅಂಟಿಕೊಂಡಿರುವುದಿಲ್ಲ. ಅದರಿಂದ ಹೊರಗೆ ಬರ್ಲಿಕ್ಕೆ ಪ್ರಯತ್ನ ಪಡಬೇಕು. ನಾವು ಕಾರ್ಯ ಮಾಡೋದು, ಆದ್ರೆ ಕಾರ್ಯಕ್ಕೆ ಅಟ್ಯಾಚ್ಮೆಂಟ್ ಇರಬಾರ್ದು. ಇದು ಮುಂದೆ ಹೋದ ಹಾಗೆ ತುಂಬಾ ಅರ್ಥ ಆಗ್ತದೆ. ಇನ್ನು ಪ್ರಶ್ನೋತ್ತರ, ಏನಾದ್ರೂ ಸಂಶಯ ಇದ್ರೆ ಅಥವಾ ಏನಾದ್ರೂ ತಪ್ಪಿದ್ರೆ ಅದನ್ನು ನೀವು ಕರೆಕ್ಷನ್ ಮಾಡಬೇಕು ಅಂತ ಹೇಳಿ ಕೇಳ್ಕೊಳ್ತೇನೆ. ಒಂದು ನಿಮಿಷ ಅನ್ಮ್ಯೂಟ್ ಮಾಡ್ತೀನಿ. ಸ್ವಲ್ಪ ಇಲ್ಲಿ ಬೇರೆ ಏನೋ ಶಬ್ದ ಇದೆ, ಆದ ಕಾರಣ ನಿಮಗೆ ನಂದು ವಾಯ್ಸ್ ಅಷ್ಟು ಕ್ಲಿಯರ್ ಇರಲಿಲ್ಲ. ಆಗ್ಲಿ, ಏನಾದ್ರೂ ಪ್ರಶ್ನೆ ಇದೆಯಾ? ಅನ್ಮ್ಯೂಟ್ ಮಾಡಿ ಕೇಳ್ಕೊಳ್ಳಿ. ನಾನು ಫಾಸ್ಟ್ ಹೋಗ್ತಾ ಇದ್ದೇನೆ ಅಂತ ಅನ್ಸಿದ್ರೆ ನೀವು ಯಾವತ್ತೂ ನನಗೆ ನಿಲ್ಲಿಸಬಹುದು, ಏನು ತೊಂದರೆ ಇಲ್ಲ. ಹರೇ ಕೃಷ್ಣ ಪ್ರಭು, ಧನ್ಯವಾದ ಮೇಡಮ್. ಧನ್ಯವಾದ ಮೇಡಮ್. ಪ್ರಭು, ಅದು ಮೀಟಿಂಗ್ ಐಡಿ ಹಾಕ್ಬೇಕು ಅಂತ ಬರುತ್ತಲ್ಲ, ನಿಮ್ದು ಕ್ಲಾಸ್ ಜೋರಾಗಿ ಹೇಳಿ, ಹೇಳಿ ಮತ್ತೆ ಹೇಳಿ, ಕೇಳಿಸ್ತಾ ಇಲ್ಲ, ಇನ್ನೊಂದ್ಸಲ ಹೇಳ್ತೀರಾ? ಪ್ರಭು, ಹರೇ ಕೃಷ್ಣ ಪ್ರಭು. ಹರೇ ಕೃಷ್ಣ, ಹೇಳಿ. ಹೇಳಿದ್ನಲ್ಲ ಪ್ರಭು, ನಿಮ್ದು ಕ್ಲಾಸ್ಗೆ ನಿಮ್ಗೆ ಕ್ಲಾಸ್ಗೆ ಜಾಯಿನ್ ಆಗ್ಬೇಕಾದ್ರೆ ಮೀಟಿಂಗ್ ಇಡೀ ಕೇಳುತ್ತೆ. ಕೆಲಗೆ ಅದು ಹಾಕಿ ಜಾಯಿನ್ ಹಾಕಕ್ಕೆ ಗೊತ್ತಾಗಲ್ಲ. ಅದರಿಂದ ಕೆಲವರು ಜಾಯಿನ್ ಆಗಿಲ್ಲ ನಿನ್ನೆ ಮೊನ್ನೆ. ಅದಕ್ಕೆ ಇವತ್ತು ಹೇಳಿದ್ರು, ಅದು ಇಲ್ದಂಗೆ ಜಾಯಿನ್ ಆಗಂಗೆ ಮಾಡ್ಕೊಡಿ ಪ್ರಭು ಅಂತ ಕೇಳ್ಕೊಂಡೆ ಪ್ರಭು. ಮೊನ್ನೆನು ಯಾರು ಹೇಳಿದ್ರು, ನಾನು ಪ್ರಯತ್ನ ಪಟ್ಟೆ, ನನಗೆ ಆಗಿಲ್ಲ. ಯಾರದಾದ್ರೂ ಸಹಾಯ ತಗೊಂಡು ಅದನ್ನು ಮಾಡ್ಲಿಕ್ಕೆ ಪ್ರಯತ್ನ ಪಡ್ತೀನಿ ಖಂಡಿತವಾಗಿ. ಪಾಸ್ವರ್ಡ್ ತೆಗಿಲಿಕ್ಕೆ ಟ್ರೈ ಮಾಡಿದೆ, ಅದು ಆಗಿಲ್ಲ. ಕೇಳ್ತೀನಿ ಯಾರನ್ನು. ಹರೇ ಕೃಷ್ಣ ಪ್ರಭು, ಧನ್ಯವಾದ ಮೇಡಮ್. ಹರೇ ಕೃಷ್ಣ ಪ್ರಭು. ಹರೇ ಕೃಷ್ಣ, ಹರೇ ಹೇಳಿ. ಆಕ್ಚುಲಿ ಈಗ ನೀವು ಹೇಳ್ತಾ ಇದ್ರ ನಾನು ನನ್ನದು ಅಂತ ಹೇಳೋದು ಇವತ್ತು ಡಿಸ್ಕಸ್ ಮಾಡೋಕ್ ಬಂತಲ್ಲ. ಸೊ ನಾರ್ಮಲ್ ಕೋರ್ಸ್ ಆಫ್ ಪೀರಿಯಡ್ ಇವಾಗ ನಾವು ಜೀವನ ಮಾಡ್ತಾ ಇರ್ಬೇಕಾದ್ರೆ, ಸೊ ಯೂಶಲಿ ಅದು ಬರುತ್ತೆ. ಬೇಡ ಅಂತ ಹೇಳಿದ್ರು ನಾನು ನಂದು ಅಂತ ಹೇಳಿ ಬರುತ್ತೆ. ಸೊ ಅದು ಯಾವ ರೀತಿ ಅವಾಯ್ಡ್ ಮಾಡ್ಬೋದು ಅಂತ ಹೇಳಿ. ಅದೇ ನಾವು ಆರ್ಟಿಫಿಷಿಯಲ್, ಈಗ ಅರ್ಜುನನಿಗೆ ನಾನು ನಂದು ಅಂತ ಬಂತು, ಕೃಷ್ಣ ಅಂದ್ರೆ ಇವಾಗ ಮಧ್ಯದಲ್ಲಿ ಇವಾಗ ನೀವು ಒಂದು ಶ್ಲೋಕ ಹೇಳ್ತಾ ಇರ್ಬೇಕಾದ್ರೆ ಇವಾಗ ನಾನು ನಂದು ಅಂತ ಬಂತು, ಆವಾಗ ಹರೇ ಕೃಷ್ಣ ಅಂತ ಹೇಳೋದು ಕೃಷ್ಣನ ಭಕ್ತಿ ಅಲ್ಲಿ ಮಧ್ಯದಲ್ಲಿ ಕಮ್ಮಿ ಆಗ್ಬಿಡುತ್ತೆ ಸಡನ್ ಆಗಿ. ಹೌದು. ಸೊ ಅದೇ ತರ ನಾವು ಈಗ ನಮ್ಮ ಡೈಲಿ ಲೈಫ್ ಅಲ್ಲೂ ನಾವು ಅದು ಮಾಡ್ತಾನೆ ಇರ್ತೀವಿ. ಸಡನ್ ಆಗಿ ದೇವರದ್ದು ಭಕ್ತಿ ಕಮ್ಮಿ ಆಗುತ್ತೆ, ಕೆಲಸ ದುಡ್ಡು ಅಂತ ಆತರ ಹೋಗ್ತೀವಿ. ಕರೆಕ್ಟ್ ಕರೆಕ್ಟ್. ಸೊ ಎಸ್, ಮತ್ತೆ ಸೊ ಆರ್ಟಿಫಿಷಿಯಲ್ ಆಗಿ ನಾವು ಅದನ್ನು ನಿಲ್ಲಿಸ್ಲಿಕ್ಕೆ ಸಾಧ್ಯವೇ ಇಲ್ಲ, ಸಾಧ್ಯವೇ ಇಲ್ಲ. ಎಷ್ಟು ನಾವು ಭಗವಂತನ ನಾಮ ಜಪದಲ್ಲಿ ತೊಡಗಿಕೊಳ್ತೇವೋ ಅದೇ ರೀತಿಯಲ್ಲಿ ನಮ್ಮ ಬಿಹೇವಿಯರ್ ಚೇಂಜ್ ಆಗ್ತದೆ. ಶ್ರೀಲ ಪ್ರಭುಪಾದರು ಒಂದು ಉದಾಹರಣೆ ಕೊಡ್ತಾರೆ. ಯಾವಾಗ ಒಂದು ಕಬ್ಬಿಣದ ತುಂಡು ಬೆಂಕಿಯ ಸಂಪರ್ಕದಲ್ಲಿರುವಾಗ ಆ ಕಬ್ಬಿಣದ ತುಂಡು ಬೆಂಕಿಯಂತೆ ಆಗುತ್ತದೆಯೋ, ಅದೇ ರೀತಿ ನಾವು, ನಮ್ಮ ಮನಸ್ಸು ಈ ಭೂಮಿ ಅಂದ್ರೆ ಪ್ರಕೃತಿಯ ಜೊತೆ ಅಂಟಿಕೊಂಡಿದೆ. ನಾನು ನನ್ನದು ಅಂತ ಹೇಳಿದ್ರೆ ಇದು ಪ್ರಕೃತಿಯ ಸ್ವಭಾವ, ಅದು ಅಹಂಕಾರದ ಸ್ವಭಾವ. ಅಹಂಕಾರ ಅಂತ ಹೇಳಿದ್ರೆ ಈ ಪ್ರಕೃತಿಯ ಅಹಂಕಾರದು, ಅಂದ್ರೆ ಗುಣಗಳ ಅಹಂಕಾರ. ರಜೋಗುಣ, ತಮೋಗುಣ, ಸತ್ವಗುಣ, ಈ ಗುಣಗಳನ್ನ ಪ್ರಭಾವದಲ್ಲಿ ಇದ್ದೇವೆ ನಾವು. ಈ ಗುಣದ ಪ್ರಭಾವದಿಂದ ನಾನು ನನ್ನದು ಅಂತ ಹೇಳುವಂಥದ್ದು ಬರ್ತದೆ. ಆದ ಕಾರಣ ಇದರಿಂದ ಹೊರಗೆ ಬರಬೇಕಿದ್ರೆ ನಾವು ಆದಷ್ಟು ಭಗವಂತನ ಸಂಪರ್ಕದಲ್ಲಿ ಇರ್ಬೇಕು. ಆರ್ಟಿಫಿಷಿಯಲ್ ಆಗಿ ಮಾಡಬೇಕು ಅಂತಿಲ್ಲ. ಈಗ ಫಾರ್ ಎಕ್ಸಾಂಪಲ್, ನಮ್ಮದೇ ಮನೆಯಲ್ಲಿ 3-4 ಬಿಹೇವಿಯರ್ ಇವರು ಇರ್ತಾರೆ. ಎಲ್ಲರೂ ಒಂದೇ ರೀತಿಯ ಬಿಹೇವಿಯರ್ ಇರುವವರಲ್ಲ. ಅದೇ ರೀತಿ ನಾವೆಲ್ಲ ಭಕ್ತರು ಕೂಡ ಬೇರೆ ಬೇರೆ ಸ್ತರದಲ್ಲಿ ಇರ್ತೇವೆ. ನಾನೊಂದು ಕೀಳು ತರದಲ್ಲಿ ಇರ್ತೇನೆ, ನನಗಿಂತ ಮೇಲೆ ಇನ್ನೊಬ್ರು ಒಳ್ಳೆ ರೀತಿಯ ಡೆವಲಪ್ ಆದವರು ಇರ್ತಾರೆ.
ಆದ ಕಾರಣ ನಾವು ಸಂಪರ್ಕ ಆದ ಹಾಗೆ ಭಕ್ತರ ಜೊತೆ ಸಂಪರ್ಕ ಸಿಕ್ಕಿದ ಹಾಗೆ ನಾವು ಕೂಡ ಶುದ್ಧರಾಗ್ತಾ ಇರ್ತೇವೆ. ಪ್ರಯತ್ನ ಪಡೋದು ನಮ್ಮ ಕರ್ತವ್ಯ. ಅದಕ್ಕೆ ಕೃಷ್ಣ ನಮ್ಮ ಪ್ರಯತ್ನ ನೋಡ್ತಾನೆ, ಭಗವಂತ ನಮ್ಮ ಪ್ರಯತ್ನ ನೋಡ್ತಾನೆ. ನಾನು ಅಂತ ಬರಬಾರದು ಎಂಬ ಉದ್ದೇಶ ಅಲ್ಲ, ಅದು ಕೃಷ್ಣನಿಂದ ನಾನು ಅಂತ ಹೇಳೋದು ಹೋಗ್ತದೆ ಅಂತ ಹೇಳೋ ಉದ್ದೇಶ. ನಾನು ಹೋಗ್ಬೇಕು ಅಂತ ಪ್ರಯತ್ನ ಪಟ್ರೆ ಹೋಗಲ್ಲ, ಕೃಷ್ಣನ ಕಡೆಗೆ ಹೋದ್ರೆ ಮಾತ್ರ ನಾನು ನನ್ನದು ಅಂತ ಹೇಳೋದು ಹೋಗ್ಲಿಕ್ಕೆ ಸಾಧ್ಯ. ಓಕೆ, ನಾವು ಹರೇ ಆರ್ಟಿಫಿಷಿಯಲ್ ಕೃಷ್ಣ ಆಗಿ ಪ್ರಭುಜಿ. ಪ್ರಯತ್ನ ಪಡ್ಬೇಕು ಅಂತಿಲ್ಲ. ನಾವು ಆದಷ್ಟು ಅದೇ ಲಾಸ್ಟ್ ಟೈಮ್ ಯಾರೋ ಕೇಳಿದ್ರಲ್ಲ, ಇಸ್ಕಾನ್ ನಲ್ಲಿ ಕಾಫಿ ಟೀ ಅಥವಾ ಆನಿಯನ್ ಗಾರ್ಲಿಕ್ ಜಾಸ್ತಿ ಪ್ರೆಸ್ ಮಾಡ್ತಾರೆ ಅಂತ. ಇಲ್ಲ, ಅದಕ್ಕಿಂತ ಮುಂಚೆ ನಾವು ಹರೇ ಕೃಷ್ಣ ಜಪ ಚಂದ ಮಾಡಿದ್ರೆ ಅದೆಲ್ಲ ನ್ಯಾಚುರಲ್ ಆಗಿ ಬಿಟ್ಟು ಹೋಗುತ್ತೆ. ಅದಕ್ಕೆ ಬಗ್ಗೆ ನಾವು ಹೆಚ್ಚು ಚಿಂತೆ ಮಾಡ್ಬೇಕು ಅಂತಿಲ್ಲ. ಚಿಂತೆ ಫಸ್ಟಿಗೆ ಅದನ್ನೇ ನೆಗೆಟಿವ್ ಅನ್ನೇ ಚಿಂತೆ ಮಾಡಿದ್ರೆ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ ನಮಗೆ ಹತ್ತಿರ. ಅದಕ್ಕೆ ಶ್ರೀಲ ಪ್ರಭುಪಾದರು ಹೇಳ್ತಾರೆ, ಜಪ ಮಾಡಿ ಅಂತ, ಜಪ ಮಾಡಿ. ಹಾ, ಸೊ ಜಪ ಮಾಡಿ, ಓಕೆ, ಚಾಂಟ್ ಅಂಡ್ ಬಿ ಹ್ಯಾಪಿ ಅಂತ ಶ್ರೀಲ ಪ್ರಭುಪಾದರು ಹೇಳಿದ್ದಾರೆ. ಚಾಂಟ್ ಅಂಡ್ ಬಿ ಹ್ಯಾಪಿ, ನಾಟ್ ಓಕೆ. ಸಾರೋ. ಸೊ ಚಾಂಟ್ ಮಾಡ್ತಾ ಮಾಡ್ತಾ ಬಿ ಹ್ಯಾಪಿ ಆಗ್ತದೆ. ಈ ಆನಿಯನ್ ಗಾರ್ಲಿಕ್ ತಿನ್ನೋದು ಹ್ಯಾಪಿ ಇರ್ಲಿಕ್ಕೆ ಸಾಧ್ಯವಿಲ್ಲ, ಯಾಕಂದ್ರೆ ಅದು ರಜೋಗುಣ ಭರಿತವಾದ್ದು. ಅದು ಬಿಡಿ, ನಾವು ಭಕ್ತರಾಗಿ ತಿನ್ನುವಂತಹ ಎಷ್ಟೋ ಪ್ರಸಾದ ಅಂತ ಹೇಳಿ ತಿನ್ನುವಂಥದ್ದು ಕೂಡ ರಜೋಗುಣವಾದ್ದು. ಅಲ್ಲಿವರೆಗೆ ನಾವು ಮುಂದೆ ಹೋಗ್ಬೇಕು. ಅದು ಹೀಗೆ ಹೇಳಿದ್ರೆ ಹಾ, ನಾವೆಲ್ಲರೂ ಒಂದೇ ದಿನದಲ್ಲಿ ಕ್ಲಾಸ್ ನಿಲ್ಲಿಸ್ಬಿಡ್ತೇವೆ. ಅದ ಕಾರಣ ಇದು ದೀರ್ಘವಾದ ಚಿಂತನೆ. ಯಾಕಂದ್ರೆ ಸಾತ್ವಿಕ ಆಹಾರಕ್ಕಿಂತ ಮೇಲೆ ಹೋಗ್ಬೇಕು ನಾವು. ಆದ ಕಾರಣ ನಾವು ಈಗ ಏನ್ ಥಿಂಕ್ ಮಾಡ್ಬೇಕು ಅಂತ ಹೇಳಿದ್ರೆ, ಒಳ್ಳೆ ರೀತಿಯಲ್ಲಿ ಅಧ್ಯಯನ ಮಾಡೋಣ, ಒಳ್ಳೆ ರೀತಿಯಲ್ಲಿ ಜಪ ಮಾಡೋಣ, ಮಿಕ್ಕಿದ್ದೆಲ್ಲ ತನ್ನಿಂತಾನೇ ಆಗತ್ತೆ ಕೃಷ್ಣನ ಪ್ರೇರೇಪಣೆಯಿಂದ. ಆಗ್ಲಿ ಮಾತಾಡಿ, ಉತ್ತರ ಕೊಟ್ಟಿದ್ದೇನೆ ಅಂತ ಹೇಳಿ ಭಾವಿಸ್ತೇನೆ. ಹರೇ ಕೃಷ್ಣ. ಲಿಟರ್ ಎತ್ಕೊಂಡು ಬಿಸಿ ಮಾಡಕ್ ಸರ್. ಹಾ ಹೇಳಿ ಮಾತಾಜಿ. 1+ ಯಾರೋ ಒಬ್ರು ಕೇಳ್ತಿದ್ದಾರೆ. ಯಾರಿಗಾದ್ರೂ ಲೇಟ್ ಆದ್ರೆ ಖಂಡಿತವಾಗಿ ನೀವು ಹೋಗ್ಬೋದು, ಏನು ತೊಂದರೆ ಇಲ್ಲ, ಕ್ಲಾಸ್ ಆಯ್ತು, ಇದು ಪ್ರಶ್ನೋತ್ತರ ಸಮಯ. ಅವೆಲ್ಲ ಅದಕ್ಕೆ ಮೊದ್ಲ ಡಬ್ಬಗಳು ಜೋಡಿಸು. ಮಾತಾಜಿ ಏನಾದ್ರು ಪ್ರಶ್ನೆ ಇದೆಯಾ? ಓಕೆ, ಇಲ್ಲ. ಬೇರೆ ಯಾರಿಗಾದ್ರೂ ಪ್ರಶ್ನೆ ಇದೆಯಾ ಇಷ್ಟರವರೆಗೆ? ನೀವು ಖುಷಿಯಾಗಿ ಪ್ರಶ್ನೆ ಕೇಳ್ಬೋದು, ಏನು ತೊಂದರೆ ಇಲ್ಲ. ನಾವೆಲ್ಲ ಒಂದೇ ದೋಣಿ ಅಂತ ಈಗಾಗಲೇ ಗೊತ್ತು ನಮಗೆಲ್ರಿಗೂ. ಏನು ಮೇಲು ಕೀಳು ಏನು ಇಲ್ಲ. ಇಲ್ಲೇನು ಅಂತ ಹೇಳಿದ್ರೆ ನಾವು ಎಲ್ಲರೂ ಸೇರಿ ಕೃಷ್ಣನ ಭಜನೆ, ಕೃಷ್ಣನ ಸೇವೆ ಮಾಡುವಂಥ ಉದ್ದೇಶ ಅಷ್ಟೇ ಎಲ್ರಿಗೂ, ಬೇರೆ ಏನಿಲ್ಲ. ನಾವೆಲ್ರಿಗೂ ಒಂದೇ ಉದ್ದೇಶ. ಆ ಒಂದೇ ಉದ್ದೇಶ ಇರುವುದಕ್ಕೆ ಏಕತತ್ವ ಅಭ್ಯಾಸ ಅಂತ ಹೇಳಿದ್ರು. ಒಂದೇ ತತ್ವದ ಅಭ್ಯಾಸ ನಮಗೆ, ಬೇರೆ ಏನಿಲ್ಲ ನಮಗೆ ಜೀವನದಲ್ಲಿ. ಒಂದೇ ಗುರಿ, ಒಂದೇ. ಗೋಪಿಕಾ ಸ್ತ್ರೀಯರಿಗೆ ಹಂಗೆ ಇತ್ತು, ಅವರೆಲ್ಲವನ್ನು ಬಿಟ್ಟು ಬರೀ ಕೃಷ್ಣ. ಮಾತೆ ಮೀರಾನಿಗೂ ಅದೇ ಇತ್ತು, ಒಂದೇ ಕೃಷ್ಣ. ಎಲ್ಲ ಭಗವದ್ ಭಕ್ತರಿಗೆ ಎಲ್ರಿಗೂ ಏನು ಒಂದೇ ಉದ್ದೇಶ, ಅದು ಭಗವಂತ, ಬೇರೆ ಏನಿಲ್ಲ. ಆದ ಕಾರಣ ನಾವಿಲ್ಲಿ ಎಲ್ರಿಗೂ ಒಂದೇ ಉದ್ದೇಶ ಆದ ಕಾರಣ ನಾವು ಒಂದೇ ಶಾಲೆಯಲ್ಲಿದ್ದೇವೆ. ಒಂದೇ ಶಾಲೆಯಲ್ಲಿರುವಾಗ ಏನು ಮೇಲು ಕೀಳು ಏನಿಲ್ಲ. ಅದಕ್ಕೆ ಯೂನಿಫಾರ್ಮ್ ಹಾಕ್ತಾರಲ್ಲ ಈಗ ಎಲ್ರು, ಅದೇ ತರ ನಮಗೆಲ್ಲ ಒಂದೇ ಯೂನಿಫಾರ್ಮ್, ಅದು ಒಂದೇ. ಆದ ಕಾರಣ ಏನು ಸಂಕೋಚ ಇಲ್ಲದೆ ನಾವೆಲ್ಲರೂ ಡೆವಲಪ್ ಆಗಬೇಕು. ನಾವು ಎಲ್ಲರೂ ಡೆವಲಪ್ ಆಗುವ ಉದ್ದೇಶದಿಂದ ಪ್ರಶ್ನೆಗಳನ್ನ ಕೇಳಿ, ಎಷ್ಟು ಪ್ರಶ್ನೆ ಕೇಳ್ತೀರೋ ಅಷ್ಟು ಒಳ್ಳೇದಾಗ್ತದೆ. ನನಗೂ ಒಳ್ಳೇದಾಗ್ತದೆ, ನಿಮಗೂ ಒಳ್ಳೆದಾಗ್ತದೆ. ಯಾಕಂತ ಹೇಳಿದ್ರೆ ನನಗೆ ಗೊತ್ತಿಲ್ಲದ್ದು ತುಂಬಾ ಇರುತ್ತೆ, ಆಗ ನಾನು ಕೇಳಿ ಬರಬಹುದು, ಅಥವಾ ಅಂಥವರನ್ನ ಗೊತ್ತಿದ್ದವರನ್ನ ಇಲ್ಲಿ ಕರಿಬಹುದು, ಈ ತರ ಮಾಡಬಹುದು. ಅಥವಾ ನಿಮಗೆ ಯಾರಿಗಾದ್ರೂ ಒಳ್ಳೇದು ಗೊತ್ತಿದ್ರೆ ನೀವು ಹೇಳ್ಬಹುದು. ಈ ರೀತಿಯಲ್ಲಿ ಮುಂದೆ ಹೋಗೋಣ. ಹರೇ ಇನ್ನೊಂದು ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ ಮಾತಾಡಿ, ಹೇಳಿ ಪ್ಲೀಸ್. ಪ್ರಭುಜಿ, ಇದು ದ್ರೌಪದಿ ವಸ್ತ್ರಾಪರಣ ಪ್ರಯತ್ನ ಪಟ್ಟಾಗ ಅಲ್ಲಿ ಭೀಷ್ಮನಿಗೆ ಮಾತ್ರ ಹೇಳ್ತಾರಲ್ಲ ಪ್ರಭುಜಿ, ಅವರು ಸುಮ್ನೆ ಇದ್ರು ಅಂತ ಹೇಳಿ. ಅಲ್ಲಿ ಉಳ್ದ ಯಾರು ಯುಧಿಷ್ಠಿರ ಅವರೆಲ್ಲ ಇದ್ರಲ್ಲ ಪ್ರಭುಜಿ, ಅವರನ್ನ ಅಷ್ಟು ಇದು ಹೇಳಲ್ಲ. ಇದು ಭೀಷ್ಮನಿಗೆ ಮಾತ್ರ ಹೇಳ್ತಾರಲ್ಲ ಪ್ರಭುಜಿ, ಅದ್ರ ಬಗ್ಗೆ ಹೇಳ್ಬೋದಾ? ಕರೆಕ್ಟ್. ಯಾಕಂದ್ರೆ ಭೀಷ್ಮನಂತಹ ಎಂತ ಹೇಳುದು, ಭೀಷ್ಮ ಏನು ಒಂದು ತಪಸ್ಸು ಕೈಕೊಂಡಿದ್ದಾನೆ. ಭೀಷ್ಮ ಏನು ಹೇಳುದು, ಮದುವೆ ಆಗುದಿಲ್ಲ ಅಂತ ಹೇಳುವ ಒಂದು ತಪಸ್ಸು ಕೈಕೊಂಡಿದ್ದಾನೆ. ಅದೊಂದು ವಿಚಾರ. ಆಮೇಲೆ ಭೀಷ್ಮನಿಗೆ ಇನ್ನೊಂದು ವಿಚಾರ ಅಂತ ಹೇಳಿದ್ರೆ ಅಂತ ಹೇಳಿದ್ರೆ, ಅವನು ಪರಮ ಭಕ್ತ ಫಸ್ಟಿನ್ಲಿ, ಕಾರಣಕ್ಕೋಸ್ಕರ ಹಾಗೆ ಮಾಡಿದ್ದಾನೆ. ಅವನ್ ತಪ್ಪು ಅಂತ ತೋರಿಸ್ಕೊಳ್ಳಿಕ್ಕೆ, ಬೇರೆಯವರದ್ದೆಲ್ಲ ತಪ್ಪಾದ್ರೂ ಕೂಡ ಅವನದ್ದು ಮಹಾ ತಪ್ಪು ಅಂತ ಹೇಳಿ ತೋರಿಸ್ಕೊಳ್ಳಿಕ್ಕೆ. ಈಗ ಅರ್ಜುನಾದಿಗಳು ಎಲ್ಲ ಅವರು ಅದನ್ನ, ಯಾರು ಅರ್ಜುನ ಎಲ್ಲರೂ ಕೂಡ ಅದನ್ನ ಒಪೋಸಿಟ್ ಮಾಡಿದ್ದಾರೆ, ಆದ್ರೆ ಅವ್ರಿಗೇನು ಮಾಡ್ಲಿಕ್ಕೆ ಆಗ್ಲಿಲ್ಲ ಅಂತ ಹೇಳಿ. ಆದ್ರೆ ಇವರಿಗೆ ಮಾಡ್ಲಿಕ್ಕೆ ಶಕ್ತಿ ಇತ್ತು, ಆದ್ರೂ ಮಾಡ್ಲಿಕ್ಕೆ ಆಗ್ಲಿಲ್ಲ. ಯಾಕಂದ್ರೆ ಅದೇ ಕೌರವರ ಪಾರ್ಟಿಯಲ್ಲಿ ಇದ್ರು, ಅವರು ಕಂಟ್ರೋಲ್ ಮಾಡ್ಬೇಕಿತ್ತು, ಅವರು ಪಿತಾಮಹ ಆಗಿತ್ತು. ಅಲ್ಲ ಪ್ರಭುಜಿ, ಇದು ಪಾಂಡವರಿಗೂ ಕಂಟ್ರೋಲ್ ಮಾಡಕ್ ಆಗದೆ ಇದ್ಮೇಲೆ ಅವರಿಗೂ ಆಗಲ್ಲ ಅಂತ ಸುಮ್ನೆ ಕೂತಿರ್ಬೋದಾ? ಇಲ್ಲ, ಯಾಕೆ ಆಗುದಿಲ್ಲ? ಯಾಕಂದ್ರೆ ಅವರು ಡೈರೆಕ್ಟ್, ಅವರು ಫಸ್ಟ್ ಇಂದಾನೇ ತಪ್ಪು ಮಾಡ್ತಾ ಇದ್ದಾರೆ. ಎಷ್ಟೇ ಹೇಳಿದ್ರು ಕೂಡ ಈ ಯುದ್ಧ ಆಗ್ಲಿಕ್ಕೆ ಭೀಷ್ಮ ಕೂಡ ತಪ್ಪು ಮಾಡ್ತಾ ಇದ್ದಾರೆ. ಸರಿ ಪ್ರಭುಜಿ, ಹರೇ ಕೃಷ್ಣ. ಯಾಕಂದ್ರೆ ಅವರು ಪಿತಾಮಹ, ಇವರೆಲ್ಲರಿಗೂ ಪಿತಾಮಹ, ಅವರು ದೊಡ್ಡವರು, ಎಲ್ಲರಿಂದ ದೊಡ್ಡವರು ಅವರೇ.
ಕುರುಕುಲಕ್ಕೆ ಅಲ್ವಾ? ಹೌದು ಆದ ಕಾರಣ ಅವರ ಹೆಸರನ್ನೇ ಹೇಳುವಂಥದ್ದು. ಈಗ ನಮ್ಮ ಮನೆಯಲ್ಲಿ ಯಾರಾದ್ರೂ ತಪ್ಪು ಮಾಡಿದ್ರೆ ನಮ್ಮ ಅಪ್ಪನ ಹೆಸರೇ ಫಸ್ಟಿಗೆ ಬರುವುದು. ಅಪ್ಪನ ಹೆಸರು ಹಾಳಾಗಬಾರದು ಅಂತ ನಾವು ಬಿಹೇವ್ ಮಾಡ್ತೇವೆ ಕೆಲವರು. ತಂದೆ ಹೆಸರು ಹಾಳಾಗಬಾರ್ದು, ಅಥವಾ ತಾಯಿ ಹೆಸರು ಹಾಳಾಗಬಾರ್ದು, ಅಥವಾ ನನ್ನ ಗುರುವಿನ ಹೆಸರು ಹಾಳಾಗಬಾರ್ದು. ಹೇಳಿ ಪ್ಲೀಸ್. ಓಕೆ. ಹರೇ ಕೃಷ್ಣ ಪ್ರಭುಜಿ, ದಂಡವತ್ ಕರೆಕ್ಟ್. ಪ್ರಣಾಮ್. ಅವರು ಹರೇ ಮಹಾರಾಜರು. ಪ್ರಭುಜಿ ಇಲ್ಲಿ ಹರೇ ಕೃಷ್ಣ ಹೇಳಿ ಪ್ರಭುಜಿ, ಮಾತಾಡಿ. ದಂಡವತ್ ಪ್ರಣಾಮ್. ದಂಡವತ್ ಪ್ರಣಾಮ. ಪ್ರಭುಜಿ, ನಾನೊಂದು ಆಡ್ ಮಾಡ್ಬೋದಾ? ಅಂದ್ರೆ ಖಂಡಿತ. ಇಲ್ಲಿ ಭೀಷ್ಮ ಪಿತಾಮಹ ಅವರು ಅಲ್ಲಿ ಸಭೆಯಲ್ಲಿ ನಿಂತು ಅಪೋಸ್ ಮಾಡಿಲ್ಲ. ಯಾಕಂದ್ರೆ ಅವ್ರಿಗೆ ಗೊತ್ತಿತ್ತು ಕೃಷ್ಣ ಇಸ್ ಸುಪ್ರೀಂ ಅಂದ್ಬಿಟ್ಟು. ಅವ್ರ ಕಾರಣ ಇದ್ದಾರೆ ಅಂತ ಅವ್ರಿಗೆ ಗೊತ್ತಿತ್ತು. ಬಟ್ ಅವ್ರ ಮುಂದಕ್ಕೆ ಅವರು ನಡೆಸ್ತಾರೆ ಅನ್ಬಿಟ್ಟು ಅವ್ರು ಸೈಲೆಂಟ್ ಆಗಿದ್ರು. ಹಾಗಾಗಿ ಅವರು ಸ್ವಲ್ಪ ಕೂಲ್ ಆಗಿದ್ರು. ಅಷ್ಟು ಬೇಗ ಯಾರಾದ್ರೂ ಹೇಳಿದ್ರು ಅಲ್ಲಿ ಒಪ್ಕೊಳ್ಳೋದಕ್ಕಿಲ್ಲ. ಬಟ್ ಕೃಷ್ಣನೇ ಅದಕ್ಕೆ ಸೊಲ್ಯೂಷನ್ ಮಾಡ್ತಾರೆ ಅನ್ನೋದು ಕಾನ್ಫಿಡೆಂಟ್ ಇತ್ತು. ಹಾಗೆ ಅವ್ರು ಮಾತಾಡಿಲ್ಲ ಅಂತ ಅನ್ಸುತ್ತೆ ಪ್ರಭುಜಿ. ಓಕೆ ಓಕೆ. ಇದಕ್ಕೇನಾದ್ರು ರೆಫರೆನ್ಸ್ ಇದೆಯಾ, ಅಲ್ಲ ನೀವು ನಿಮ್ಮ ಊಹೆ? ಇಲ್ಲ ಅದು ನಾವು ಕ್ಲಾಸಲ್ಲಿ ಕೇಳಿದವಂತದ್ದು. ಆಗ್ಲಿ ಆಗ್ಲಿ, ಸರಿ. ಕೃಷ್ಣ ಅವ್ರಿಗೆ ಗೊತ್ತಿದೆ, ಬಟ್ ಕೃಷ್ಣನ ಮೇಲೆ ಎತ್ತಿಡಲಿಕ್ಕೆ ಅವರು ಸೈಲೆಂಟ್ ಆಗಿ ಇದ್ದಾರೆ ಅಂತ. ಕೃಷ್ಣನನ್ನು ಮೇಲೆ ಎತ್ತಿಡಲಿಕ್ಕೆ ಅದು ಕರೆಕ್ಟ್. ಆದ್ರೆ ನಾವು ಕರ್ತವ್ಯ ಮಾಡಬಾರ್ದು ಅಂತ ಹೇಳೋ ಉದ್ದೇಶ ತಪ್ಪಾಗ್ಬಿಡುತ್ತೆ. ಅದಕ್ಕೆ ನನ್ನ ಪ್ರಶ್ನೆ. ಕರ್ತವ್ಯ ಮಾಡಬಾರ್ದಂತಲ್ಲ, ಬಟ್ ಅವರು ಬಿಗಿನಿಂಗ್ ಇಂದ ಅವರು ಹಾಗೆ ಇದ್ರಲ್ಲ, ಹಾಗೆ ಅಷ್ಟು ಬೇಗ ಸೊಲ್ಯೂಷನ್ ಆಗೋದಿಲ್ಲ. ಅದಕ್ಕೆ ಕೃಷ್ಣನೇ ಅವ್ರಿಗೆ ಕರೆಕ್ಟ್ ಆಗ ಸಜೆಷನ್ ಕೊಡ್ತಾರೆ. ಅವರು ಇದ್ದಾರೆ, ಅವ್ರಿಗೆ ಅವರು ರೂಟ್ ತೋರಿಸ್ತಾರೆ ಅನ್ನೋ ಒಂದು ಇದಕ್ಕೆ ಅವರು ಸೈಲೆಂಟ್ ಆಗಿರೋದು ಅಂತ. ಕರೆಕ್ಟ್ ಕರೆಕ್ಟ್ ಕರೆಕ್ಟ್. ಆಮೇಲೆ ಇನ್ನೊಬ್ರು ಮಾತಾಜಿ ಹೇಳಿದ್ರು, ಭೀಷ್ಮ ಪಿತಾಮಹರು ಮಹಾಜನರು ಅಂತ. 12 ಮಹಾಜನರಲ್ಲಿ ಅವರು ಒಬ್ರು. ಶಿವ ಎಲ್ಲರ ಜೊತೆಯಲ್ಲಿರುವಂತಹ, ಅಂದ್ರೆ ಆ ಒಂದು 12 ಮಹಾಜನರಲ್ಲಿ ಒಬ್ರು ಅವರು. ಮಹಾಜನ ಏನ ಗತಸ್ಯ ಪಂಥ ಅಂತ ಶಾಸ್ತ್ರ ಹೇಳುತ್ತೆ. ಮಹಾಜನರು ಹೇಗೆ ಮಾಡಿದ್ದಾರೆ ಹಾಗೆ ನಾವು ಮಾಡಬೇಕು ಅಂತ ಹೇಳಿ. ಸೊ ಅದೊಂದು ಉದ್ದೇಶ. ಆದ್ರೆ ಅದು ಇಲ್ಲಿ ಸಮಂಜಸ ಆದ ಇದು ಅಲ್ಲದಿದ್ರು ಕೂಡ ಅವರು ಮಹಾಜನ, ಅತ್ಯುತ್ತಮ ಭಕ್ತ. ಅವರು 3 ವಿಚಾರವನ್ನು ಹೇಳಿದ್ದಾರೆ. ಇದೊಂದು ಸಮಯ ತಗೊಳ್ತೇನೆ ನಾನು, 2 ನಿಮಿಷ. 3 ವಿಚಾರವನ್ನ ನಮ್ಗೆ ಹೇಳಿದ್ದಾರೆ ಭೀಷ್ಮ ಪಿತಾಮಹರು. ಒಂದು, ಗೋಮಾತೆಯನ್ನು ಯಾವತ್ತೂ ಮಾರಬಾರದು. 2ನೇದು, ವಿದ್ಯೆಯನ್ನು ಯಾವತ್ತೂ ಮಾರಬಾರದು. ನನ್ನ ಗುರು ಮಹಾರಾಜರು ಇದನ್ನು ತುಂಬಾ ಸ್ಟ್ರೆಸ್ ಮಾಡ್ತಾರೆ, ಇದನ್ನು ತುಂಬಾ ಒತ್ತು ಕೊಡ್ತಾರೆ. ಯಾವತ್ತೂ ಗೋಮಾತೆಯನ್ನ ಮಾರಬಾರದು, ಗೋಮಾತೆಯನ್ನ ರಕ್ಷಣೆ ಮಾಡಬೇಕು. 2ನೇದು ವಿದ್ಯಾಮಾತೆ ಮತ್ತು ಭೂಮಾತೆ. ಭೂಮಾತೆ, ವಿದ್ಯಾಮಾತೆ, ಗೋಮಾತೆ, ಈ 3 ಯಾವತ್ತೂ ಮಾರಬಾರದು. ಆದ್ರೆ ಈ ಕಲಿಯುಗದಲ್ಲಿ ವಿದ್ಯೆಯನ್ನು ಮಾರ್ತೇವೆ, ಗೋಮಾತೆಯನ್ನ ಮಾರ್ತೇವೆ, ಆಮೇಲೆ ಭೂಮಿ ಮಾತೆಯನ್ನ ಮಾರ್ತೇವೆ. ಇದೆಲ್ಲರೂ ಇದನ್ನ ಯಾವುದನ್ನು ಮಾಡಬಾರ್ದು ಅಂತ ಹೇಳಿ. ಇದು 3 ಕೂಡ ಬ್ರಾಹ್ಮಣರ ಸೊತ್ತು. ಬ್ರಾಹ್ಮಣ ಅಂತ ಹೇಳಿದ್ರೆ ಇಲ್ಲಿ ಏನು, ಬ್ರಹ್ಮಜಾನಾತೀತಿ ಬ್ರಾಹ್ಮಣ, ಕೃಷ್ಣನ ಭಕ್ತರ ಸೊತ್ತು ಅಂತ ಹೇಳಿ ಅರ್ಥ ಇದ್ರದ್ದು. ಇದು 3 ಕೂಡ, ಅಥವಾ ಕೃಷ್ಣನ ಸೊತ್ತು ಅಂತ ಹೇಳುವ ಅರ್ಥ. ಇದನ್ನ ನಾವು ಯಾವತ್ತೂ ಮಾರಬಾರ್ದು ಅಂತ ಭೀಷ್ಮ ಪಿತಾಮಹರು ಹೇಳ್ತಾರೆ, ಮಹಾಜನರು ಹೇಳ್ತಾರೆ. ಜಸ್ಟ್ ಇದಕ್ಕೆ ಸಂಬಂಧ, ಅಂದ್ರೆ ನಮ್ಮ ಕ್ಲಾಸಿಗೂ ಇದಕ್ಕೂ ಏನು ಸಂಬಂಧ ಇಲ್ಲ, ಆದ್ರೂ ಭೀಷ್ಮ ಪಿತಾಮಹರ ವಚನ ಬಂದ ಕಾರಣ ಹೇಳಿದೆ ಅಷ್ಟೇ. ಬೇರೆ ಯಾರಿಗಾದ್ರೂ ಏನಾದ್ರು ಪ್ರಶ್ನೆ ಇದೆಯಾ? ಇನ್ನು 3 ನಿಮಿಷ ಇದೆ, 3 ನಿಮಿಷ ಆಗಿ ಸ್ಟಾಪ್ ಮಾಡೋಣ. ಏನು ಪ್ರಶ್ನೆ ಇಲ್ಲ ಅಂದ್ರೆ ಇಲ್ಲಿಗೆ ನಿಲ್ಸೋಣ. ಆಗಿದ್ರೆ ನಾರಾಯಣ ಪ್ರಸಾದ್ ಪ್ರಭುಗಳೇ, ಏನಾದ್ರು ಪ್ರಶ್ನೆ ಇದೆಯಾ? ಪ್ರಶ್ನೆ ಏನು ಇಲ್ಲ. ಹರೇ ಕೃಷ್ಣ ಪ್ರಭುಜಿ, ದಂಡವತ್ ಹರೇ ಪ್ರಣಾಮ ಕೃಷ್ಣ. ಅಷ್ಟೇ ಪ್ರಭುಜಿ. ದಂಡವತ್ ಹರೇ ಪ್ರಣಾಮ. ಕೃಷ್ಣ. ಹರೇ ಕೃಷ್ಣ. ಎಲ್ರಿಗೂ ಒಳ್ಳೇದಾಗ್ಲಿ. ಕೃಷ್ಣನ ದಯೆ ಆದ್ರೆ ಕೃಷ್ಣ ಹರೇ ಕೃಷ್ಣ ಪ್ರಭು, Yes, ma'am. ಭೀಷ್ಮರು ಅಲ್ಲಿ ದ್ರೌಪದಿ ವಸ್ತ್ರಾಪರಣ ನಡೀತಾ ಇದ್ದಾಗ ಭೀಷ್ಮರು ಸುಮ್ಮನೆ ಇದ್ದಿದ್ದಕ್ಕೆ ಕೃಷ್ಣ ತುಂಬಾ ಕೋಪಗೊಳ್ತಾನೆ ಅಲ್ವಾ ಪ್ರಭು? ಯಾಕೆಂದ್ರೆ ಅವರಿಗೆ ಅಲ್ಲಿ ಶಕ್ತಿ ಇತ್ತು, ಅದನ್ನ ನಿಲ್ಲಿಸೋ ಶಕ್ತಿ ಇದ್ರೂ ಕೂಡ ಆತ ತನ್ನ ಏನದು ತನ್ನ ಓವ್ಗೆ ತನ್ನ ಏನದು ಪ್ರತಿಜ್ಞೆ ಮಾಡಿರ್ತಾರೆ ಅಲ್ವಾ, ಪ್ರತಿಜ್ಞೆ ಮಾಡಿರ್ತಾರೆ ಅಲ್ವಾ, ಆ ಪ್ರತಿಜ್ಞೆಗೋಸ್ಕರ ಒಳಪಟ್ಟು ಅದನ್ನ ನಾನು ಎಲ್ಲಿ ಮುರಿತೀನೋ ಅನ್ನೋ ಒಂದು ಭಯದಿಂದ ಆತ ಆ ಕ್ರಿಯೆಯನ್ನ ಇದ್ ಮಾಡ್ಲಿಲ್ಲ, ನಿಲ್ಲಿಸ್ಲಿಲ್ಲ. ಅದ್ರಿಂದ ಕೃಷ್ಣನ್ ಹೇಳ್ತಾನೆ ಅಲ್ವಾ, ನೀನು ಅಧರ್ಮದಲ್ಲಿ ಇರೋದ್ರಿಂದಾನೇ ನಾನು ನಿಮ್ಮನ್ನ ಇದ್ ಮಾಡ್ತಾ ಇರೋದು ಅಂತಂತ. ಸೊ ಅಲ್ಲಿ ತಪ್ಪಾಗಿದ್ರು ಕೂಡ ಭೀಷ್ಮ ಪಿತಾಮಹರು ದೊಡ್ಡ ವ್ಯಕ್ತಿ ಆಗಿದ್ರು ಕೂಡ ಅದನ್ನ ವಿರೋಧಿಸ್ಲಿಲ್ಲ. ಆದ್ರೆ ವಿದುರ ಚಿಕ್ಕ ಪೋಸ್ಟ್ ಅಲ್ಲಿ ಇದ್ರು ಕೂಡ, ಆತನಿಗೆ ಸ್ಥಾನ ಇಲ್ಲದೆ ಇದ್ರು ಕೂಡ ಆತ ವಿರೋಧಿಸ್ದ್ರಿಂದ ಕೃಷ್ಣ ಏನ್ ಮಾಡ್ತಾನೆ, ವಿದುರನನ್ನ ಇದ್ ಮಾಡ್ತಾರೆ ಅಲ್ವಾ, ಪ್ರಶಂಸಿಸ್ತಾರೆ. ಆದ್ರೆ ಭೀಷ್ಮ ಮಹಾಪಿತರ ಬಗ್ಗೆ ಕೋಪಗೊಳ್ತಾರೆ ಅವರು. ಎಲ್ಲಿ ನಮ್ಗೆ ಅನ್ಯಾಯ ಆಗ್ತಾ ಇದೆಯೋ ಅಲ್ಲಿ ನಾವು ಅಟ್ಲೀಸ್ಟ್ ನಮ್ ಕೈಯಲ್ಲಿ ಆಗದೆ ಇದ್ರು ಅದನ್ನ ವಿರೋಧಿಸ್ಬೇಕು. ಅದೇ ಉದ್ದೇಶದಿಂದಾನೇ ಅವರು ಗಾಂಧಾರಿಯನ್ನು ಕೂಡ ಇದ್ ಮಾಡ್ಕೊಳ್ಳೋದಲ್ವಾ ಪ್ರಭುಜಿ? ಗಾಂಧಾರಿ ವಿರೋಧಿಸ್ತಾಳೆ ಅವಳು, ತನ್ನ ಮಗ ಒಳ್ಳೆ ಬೆಲೆ ಇದೆ. ಕರೆಕ್ಟ್.
ತನ್ನ ಮಗ ಮಾಡಿದ್ದ ಅನ್ಯಾಯನ ವಿರೋಧಿಸ್ತಾಳೆ. ಅವಳ ಕೈಯಲ್ಲಿ ಆಗದೆ ಇದ್ರೂ ಕೂಡ ಆ ಕಾರ್ಯ ನಿಲ್ಸೋಕೆ ಅವಳು ವಿರೋಧಿಸ್ತಾಳೆ, ತನ್ನ ಗಂಡನನ್ನೇ ವಿರೋಧಿಸ್ತಾಳೆ. ಆದ್ರಿಂದ ಭೀಷ್ಮ ಪಿತಾಮಹರು ಕೃಷ್ಣನ ದೊಡ್ಡದ್ ಮಾಡ್ಬೇಕು ಅಂತ ಸುಮ್ನೆ ಇದ್ರು ಅನ್ನೋದು ತಪ್ಪು ಪ್ರಭು. ಯಾಕೆಂದ್ರೆ ಕೃಷ್ಣ ಯಾವಾಗ್ಲೂ ದೊಡ್ಡವನೇ. ತುಂಬಾ ಒಳ್ಳೆ ಪಾಯಿಂಟ್. ಕೃಷ್ಣನ್ನ ಭೀಷ್ಮ ದೊಡ್ಡದ್ ಮಾಡ್ಬೇಕಾದ ಅವಶ್ಯಕತೆ ಇಲ್ವೇ ಇಲ್ಲ ಸರ್ ಪ್ರಭು. ಯಾವಾಗ್ಲೂ ದೊಡ್ಡವ್ರೆ, ಅವ್ರು ಏನ್ ಮಾಡಿದ್ರು ದೊಡ್ಡವ್ರೆ. ಖಂಡಿತವಾಗಿ. ಹರೇ ಕೃಷ್ಣ ಪ್ರಭು. ಈ ಪೂರಕವಾಗಿ ಹೇಳುವುದು ಏನಂದ್ರೆ, ಎಲ್ಲಿ ವೈಷ್ಣವ ಅಪರಾಧ, ವೈಷ್ಣವರ ನಿಂದನೆ ಆಗ್ತದೆ ಅದನ್ನ ನಾವು ವಿರೋಧಿಸ್ಬೇಕು. ಆಗ್ಲಿಲ್ಲ ಅಂದ್ರೆ ಆ ಜಾಗದಿಂದ ಹೋಗ್ಬೇಕಂತೆ. ಯಾವ್ದಾರದೊಂದು ಮಾಡ್ಬೇಕು. ವೈಷ್ಣವರಿಗೆ ಅಪರಾಧ, ವೈಷ್ಣವ ನಿಂದನೆ, ನಾವು ಅದನ್ನು ವಿರೋಧಿಸ್ಲೇಬೇಕು ಅಂತ ಹೇಳ್ತಾರೆ. ಆಗದಿದ್ರೆ ಆ ಜಾಗದನ್ನಾದ್ರೂ ಖಾಲಿ ಮಾಡಿ ಹೋಗ್ಬೇಕು, ಅನ್ಯಾಯವನ್ನು ಕೇಳಬಾರ್ದು. ಹರೇ ಕೃಷ್ಣ. ಥ್ಯಾಂಕ್ ಯು ಎಲ್ರಿಗೂ. ಒಳ್ಳೆ ಪಾಯಿಂಟ್ ಹೇಳಿದಿರಿ, ತುಂಬಾ ಖುಷಿ ಆಯ್ತು. ಸೊ ಹೀಗೆ ನಾವು ಡಿಸ್ಕಷನ್ ಮಾಡಿದ್ರೆ ನಮಗೆ ತುಂಬಾ ಭಕ್ತಿಯಲ್ಲಿ ಮುನ್ನಡೆಯಲಿಕ್ಕೆ ಸಾಧ್ಯ. ಭಗವಂತನ ಹಾಗೆ ಭಗವದ್ ಭಕ್ತರು ಶ್ರೀಲ ಪ್ರಭುಪಾದರ ಪ್ರೇರೇಪಣೆಯಿಂದ. ಇಷ್ಟು ಹೇಳಿ ಇವತ್ತು ಈ ಕ್ಲಾಸನ್ನ ವಿರಾಮಗೊಳಿಸೋಣ. ಹರೇ ಕೃಷ್ಣ. ಹರೇ ಕೃಷ್ಣ. ವಾಂಛಾಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯೇವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಅನಂತ ಕೋಟಿ ವೈಷ್ಣವ ವೃಂದ ಕಿ ಜೈ. ನಾಮಾಚಾರ್ಯ ಶ್ರೀಲ ಹರಿದಾಸ್ ಠಾಕೂರ್ ಕಿ ಜೈ. ಜಗದ್ಗುರು ಶ್ರೀಲ ಪ್ರಭುಪಾದ ಕಿ ಜೈ. ಥ್ಯಾಂಕ್ ಯು ಆಲ್. ಹರೇ ಕೃಷ್ಣ. ಹರೇ ಕೃಷ್ಣ ಪ್ರಭು. ಧನ್ಯವಾದ ಪ್ರಣಾಮ್ ಪ್ರಭು. ಧನ್ಯವಾದ. ಹರೇ ಕೃಷ್ಣ.